ಜನೋಪಯೋಗಿ ಟೀಕೆಗಳ ರಚನೆ ಮಾಡಿರುವಂಥ ಆಚಾರ್ಯ ಶ್ರೀ ಅಮೃತಚಂದ್ರದೇವ ಈ ಪುರುಷಾರ್ಥ ಸಿದ್ಧಿರೂಪಾಯವೆಂಬ ಹೆಸರಿನ ಗ್ರಂಥವನ್ನು ಇಲ್ಲಿ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ಮಾಡಿದ್ದರು. ಇದರ ಮೇಲೆ ಭಾಷಾ ಟೀಕೆಯನ್ನು ಬರೀತಾ ಪಂಡಿತ್ ಗೌಡರ ಮಲ್ಲರ ಕಾರ್ಯಪೂರ್ಣವಾಗುವ ಮೊದಲೇ ದೈವವಶರಾಗಿ ಹೋಗುವುದರಿಂದ ದೌಲತರಾಮ್ ಕಾಸ್ಲಿವಾಲ ಅನ್ನುವಂಥ ಇನ್ನೋರ್ವ ಜ್ಞಾನಿ ಪುರುಷ ಈ ಕೃತಿಯ ಟೀಕೆಯನ್ನು ಪೂರ್ಣಗೊಳಿಸಿ ಕೃತಿ ಸಮಗ್ರ ರೂಪದಿಂದ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ಇಲ್ಲಿ ಸಮ್ಯಕ್ ಚಾರಿತ್ರ ಅಧಿಕಾರದ 158ನೇ ಶ್ಲೋಕಿದೆ. ಉಪವಾಸದಲ್ಲಿ ವಿಶೇಷವಾಗಿ ಅಹಿಂಸೆಯ ಪುಷ್ಟಿಯಾಗುತ್ತದೆ ಎಂದು ಈಗ ಹೇಳುತ್ತಾರೆ. ಭೋಪಭೋಗಹೇತು ಸ್ಥಾವರ ಹಿಂಸಾ ಭವೇತ್ಕಿಲಾಭೀಷಾಂ ಭೋಗೋಪಭೋಗ ವಿರಹಾತ್ ಭವತಿ ನೈಷೋಪಿ ಹಿಂಸಾಯ. ನಿಶ್ಚಯದಿಂದ ಈ ದೇಶವ್ರತಿ ಶ್ರಾವಕನಿಗೆ ಭೋಗ ಉಪಭೋಗದ ಹೇತುವಿನಿಂದ ಸ್ಥಾವರ ಎಂದರೆ ಏಕೇಂದ್ರಿಯ ಜೀವಗಳ ಹಿಂಸೆಯು ಆಗುತ್ತದೆ. ಆದರೆ ಭೋಗ ಉಪಭೋಗದ ತ್ಯಾಗದಿಂದ ಹಿಂಸೆಯು ಲೇಷ ಮಾತ್ರವೂ ಆಗುವುದಿಲ್ಲ. ಅಂದ್ರನ ಮುನಿ ಹಾಗೆ ಆದರೆ ಯಾವಾಗ ಉಪವಾಸ ಮಾಡಿ ಭೋಗ ಉಪಭೋಗಗಳದ್ದು ತ್ಯಾಗ ಮಾಡ್ತಾನೋ ಆವಾಗ ಅಹಿಂಸಾ ಮಹಾವ್ರತಿಯಾದ ಯಾರಲ್ಲಿ ಸಮ್ಯಕ್ ದರ್ಶನ ರೂಪದ ಅಹಿಂಸಾ ಧರ್ಮ ಪ್ರಗಟಾದದ್ದು ಇದೆ, ಅವರ ಆ ಅಹಿಂಸಾ ಧರ್ಮವನ್ನು ನಿತ್ಯ ಪೋಷಿಸ್ತಾರೆ, ಬೆಳೆಸ್ತಾರೆ, ವೃದ್ಧಿಂಗತ ಮಾಡ್ತಾರೆ. ಹಾಗೆ ನಿರಂತರ ಆ ಅಹಿಂಸಾ ಧರ್ಮದ ಪುಷ್ಟಿ ಮಾಡ್ತಾ ಆ ಸಾಧಕ ದೇಶವ್ರತಿ ಇದ್ದವ ಮಹಾವ್ರತಿ ಆಗ್ತಾನೆ. ಇದು ಅಲೌಕಿಕವಾದಂಥ ಜೀವನ ಇದೆ. ಮುನಿ ಜೀವನಂತೂ ಬೇರೆನೇ ಇದೆ. ಲೌಕಿಕ ಜನರು ಯಾವುದನ್ನು ಸುಖ ಅಂತಾರೋ, ಲೌಕಿಕ ಜನರ ಯಾವುದರಿಂದ ತಮ್ಮ ಸುರಕ್ಷತೆ ಅಂಥೇಳಿ ಮನ್ನಿಸ್ತಾರೋ ಅದರಿಂದ ವಿರುದ್ಧವಾದಂಥ ಮನ್ನಣೆ ನಮ್ಮ ದಿಗಂಬರ ಮುನಿರಾಜರ ಇರ್ತಿದೆ. ವಿರುದ್ಧವಾದಂಥ ಮನ್ನಣೆ ಅವ್ರದ್ದೇ ಇರುವುದಿಲ್ಲ. ಅದರ ವಸ್ತು ಸ್ವರೂಪದಿಂದ ವಿರುದ್ಧವಾದಂಥ ಮನ್ನಣೆ ಅಜ್ಞಾನಿ ಮಿಥ್ಯಾದೃಷ್ಟಿ ಜೀವರುಗಳದ್ದು ಇದೆ. ಯಾವುದು ತನ್ನದಲ್ಲವೋ ಅದನ್ನು ತನ್ನದನ್ನೋದ, ಯಾವುದು ತಾನಲ್ಲವೋ ಅದನ್ನು ತಾನನ್ನೋದ, ಯಾವುದು ನಿಯಮದಿಂದ ದುಃಖದ ಕಾರಣ ಇದೆ, ದುಃಖ ರೂಪ ಇದೆಯೋ ಅದನ್ನು ಸುಖದ ಕಾರಣ ಅನ್ನೋದ, ಸುಖರೂಪ ಅನ್ನೋದ, ಯಾವುದರದ ರಕ್ಷಣೆ ಮಾಡೋದ ಅವಶ್ಯಕವೇ ಇಲ್ಲವೋ ಅದರ ರಕ್ಷಣೆ ಮಾಡುವ ಆಗ್ರಹ ಮಾಡೋದ. ಈ ವಿಪರೀತ ಮನ್ನಣೆ ಸಂಪೂರ್ಣ ಯಾರದ ಬಿಟ್ಟು ಹೋಗಿದೆಯೋ ಅವರು ಮುನಿ ಭಗವಂತರಿದ್ದಾರೆ. ಯೋಚನೆ ಮಾಡೋದ ಯಾವ ದಶಾವಿಶೇಷದಿಂದ ಸಾಕ್ಷಾತ್ ಸಿದ್ಧಾವಸ್ಥೆ ಲಭಿಸ್ತಿದೆಯೋ ಆ ದಶಾವಿಶೇಷಿ ಅಂತದ್ದಿರಬಹುದು. ಸಿದ್ಧರ ಸ್ವರೂಪ ನಮಗೆ ಇಂದ್ರಿಯದ ಮೂಲಕ ನೋಡಲಿಕ್ಕೇನು ಸಿಗುವುದಿಲ್ಲ, ತಿಳಿದನು ಬರುವುದಿಲ್ಲ. ಸಿದ್ಧರು ಹೇಗದರು ನೋಡೋದಿದೆ ನನಗೆ ಅಂದ್ರೆ ಅದು ಇಲ್ಲ. ಯಾಕಿಲ್ಲ ಅಂತಂದ್ರೆ ಅವರ ನಿನ್ನ ಯಾವ ಉಪಸ್ಥಿತಿ ಇದೆ ಅಲ್ಲಿಂದ ತುಂಬ ದೂರ ಇದ್ದಾರೆ. ಒಂದು ಮಾತು
ನಿನ್ನದು ಯಾವುದು ತಿಳ್ಕೊಳ್ಳುವ ಸಾಧನೆ ಇದೆಯೋ ಆ ಸಾಧನದಿಂದ ಅವರು ಅತೀತ ಅದಾರೆ. ಹಾಗಾದ್ರೆ ಆ ಸಿದ್ಧರ ಅಂಥವ್ರು ಅದರ ಮೇಲೆ ಅಂಥ ಸಿದ್ಧ ಆಗಲಿಕ್ಕೆ ಹೊರಟಂಥ ಸಾಧು ಎಂಥ ಇರಬಹುದು. ಇದಂತೂ ಲೋಕೋತ್ತರ ಮಾತು ಇದೇನೇ ಇದೆ. ಯಾವುದ? ಸಿದ್ಧರ್ದ ಮತ್ತು ಸಾಧುವಿಂದ. ಆದ್ರೆ ಆ ಸಾಧು ನಮ್ಮಂಥವ್ರ ಸಮೂಹದೊಳಗಿಂದನೂ ಒಬ್ಬರು ಇರ್ತಾರೆ. ಹಾಗಾದ್ರೆ ಆ ಸಾಧುವಾಗಲಿಕ್ಕೆ ಹೊರಟಂಥ ಶ್ರಾವಕೋತ್ತಮ ಮನೆಯಲ್ಲಿ, ಪರಿವಾರದಲ್ಲಿ, ಸಮಾಜದಲ್ಲಿ ಇರುವೆಳೆದೊಳಗೆ ನಾವು ಹೇಗೆ ಇರ್ತಿರಬಹುದು? ಶ್ರಾವಕನ ಮಾತು ತಿಳಿಯುವುದಿದೆ ನಮ್ಗೆ. ನಮಗೆ ಮುನಿಯ ಮಾತು ತಿಳಿದು ಬರೋದು ಸಾಧ್ಯ ಇಲ್ಲ. ಶ್ರಾವಕನ ಮಾತು ತಿಳ್ಕೊಳ್ಳೋದಿದೆ. ಯಾಕೆ ಅಂತಂದ್ರೆ ನಮ್ಮನ್ನು ನಾವು ಶ್ರಾವಕ ಅಂಥೇಳಿ ಹೇಳ್ಕೊಳ್ತೇವೆ, ಮನುಷ್ಯ ಅಂಥೇಳಿ ಹೇಳ್ಕೊಳ್ತೇವೆ, ಜೈನ ಅಂಥೇಳಿ ಮನ್ನಿಸಿಕೊಂಡಿದ್ದೀವಿ. ಮೋಕ್ಷ ಮಾರ್ಗದೊಳಗೆ ಸಾಗುವಂಥ ಸಾಕ್ಷಾತ್ ಮೋಕ್ಷವನ್ನು ತನ್ನದಾಗಿಸಿಕೊಳ್ಳುವಂಥ ಸಾಧು, ಆ ಸಾಧುವಿನ ಸಲುವಾಗಿ ಸಿದ್ಧತೆ ಎಷ್ಟು ದೊಡ್ಡದಿದೆ. ಎಲ್ಲಿ ಸಂಸಾರದಲ್ಲಿ, ಮನೆಯಲ್ಲಿ ಇರುವೆಳೆದೊಳಗನ ಇದು ಎಷ್ಟು ಕಠಿಣ ಇದೆ ಅಂತಂದ್ರೆ ಸಾಧುವಿನ ಸ್ವರೂಪ ತಿಳಿದು ಬರುವ ಸಲುವಾಗಿ ಅತ್ಯಂತ ಅವಶ್ಯಕ ಇರುವಷ್ಟು ಕಠಿಣ ಇದೆ. ಎಷ್ಟು ಕಠಿಣ ಅಂತಂದ್ರೆ ಹೇಗೆ ಹೇಳೋದ್ರಿ? ಸಿದ್ಧರ ಸ್ವರೂಪ ಮಿಥ್ಯಾತ್ವ ಅವಸ್ಥೆಯೊಳಗ ಆಗಮದ ಆಧಾರದಿಂದ ಒಂದು ತರ್ಕಜ್ಞಾನದಿಂದ ತಿಳ್ಕೊಳ್ಳಬಹುದಾಗಿದೆ. ತರ್ಕಜ್ಞಾನದಿಂದ, ಆಗಮದ ಆಧಾರದಿಂದ. ಮಿಥ್ಯಾತ್ವ ಅವಸ್ಥೆಯಲ್ಲಿ ಕೂಡ ಪ್ರಾಮಾಣಿಕ ಭಾವದಿಂದ ಪ್ರಯತ್ನ ಮಾಡಿದ್ದೇ ಆದ್ರೆ ಒಂದು ವೇಳೆ ತರ್ಕಜ್ಞಾನದಿಂದ ತಿಳ್ಕೊಳ್ಳಬಹುದಾಗಿದೆ ಸಿದ್ಧರನ್ನು. ಆದರೆ ಸಾಧುವನ್ನು ತಿಳ್ಕೊಳ್ಳೋದು ಎಷ್ಟು ಕಠಿಣ ಇದೆ ಅಂತಂದ್ರೆ ಈ ಜೀವನದೊಳಗೆ ಸಾಕ್ಷಾತ್ ಶ್ರಾವಕ ಆದರನ ಸಾಧುವಿನ ಸ್ವರೂಪ ಸಿದ್ಧರ ಸ್ವರೂಪಕ್ಕಿಂತ ಸಾಧುವಿನ ಸ್ವರೂಪ ಕ್ಲಿಷ್ಟ ಇದೆ ಅಂತ ತಿಳ್ಕೊಳ್ಳುವ ಸಲುವಾಗಿ. ಯಾಕೆ ಅಂತಂದ್ರೆ ಆಗಮದಲ್ಲಿ ಹಾಗೆ ಹೇಳಿದ್ದಾರೆ, ಹಾಗೆ ಕ್ಷಯೋಕ್ಷಮ ಜ್ಞಾನದಿಂದ ತರ್ಕದಿಂದ ನಂಬೋದಿದೆ ಅದನ್ನು. ಅವರಂತೂ ಇಂದ್ರಿಯ ಜ್ಞಾನದ ವಿಷಯನೇ ಅಲ್ಲಲ್ಲ. ಜೈನ ದರ್ಶನ ನಿಜವಾಗಿ ತುಂಬ ಪ್ರಯತ್ನದಿಂದ, ಸಮರ್ಪಣೆಯ ಭಾವದಿಂದ ತಿಳಿದು ಬರುವ ಸಾಧ್ಯತೆ ಇದೆ. ಅಹಿಂಸೆಯ ಪುಷ್ಟಿಯ ಸಲುವಾಗಿ ಉಪವಾಸ ಮಾಡಲಾಗುತ್ತದೆ. ಅಹಿಂಸೆಯ ಪುಷ್ಟಿ. ಅಹಿಂಸೆ ಅಂದರೆ ಏನ ಅನ್ನೋದರದನ ಪರಿಚಯ ಇಲ್ಲಲ್ಲ. ಅಹಿಂಸೆ ಅಂದರೆ ಏನು? ನಿರಾಕುಲ ಶಾಂತಿಯ ಸಾಗರನಾದಂಥ ಆತ್ಮನೊಳಗ ಆಕುಲತೆಯನ್ನು ಉತ್ಪನ್ನ ಮಾಡಿಸುವಂಥ ರಾಗ ದ್ವೇಷ ರೂಪದ ತರಂಗ ಬಾರದೆ ಇರುವುದೇ ಏನಿದೆ? ಅಹಿಂಸೆ ಇದೆ.
ಅಂತ ಕೂಡ್ಲಿಕ್ಕೆ ಯಾರಿಗೆ ಸಮಯ ಇದೆ? ಅಷ್ಟದ್ರವ್ಯಗಳನ್ನು ತಗೊಂಡು ಹೋಗಿ ಅಷ್ಟವಿಧದ ಅರ್ಚನೆ ಮಾಡೋದ ಸುಲಭ ಇದೆ ಅಲ್ಲ? ಏನಾದರೂ ಕಂಠಸ್ಥ ಮಾಡೋದು ಸುಲಭ ಇದೆ ಅಲ್ಲ? ಏನಾದರೂ ಬಿಟ್ಟು ಕೊಡೋದು ಸುಲಭ ಇದೆ ಅಲ್ಲ? ಏನು ಬಿಟ್ಟು ಕೊಡೋದು? ಮನೆ ವಸ್ತ್ರಾದಿಗಳನ್ನು ಕೂಡ ಬಿಟ್ಟು ಕೊಡೋದು, ಆಹಾರ ಬಿಟ್ಟು ಕೊಡೋದು, ರಸ ಬಿಟ್ಟು ಕೊಡೋದು, ಇವೆಲ್ಲ ಸುಲಭ. ಆದರೆ ಇದು ತಿಳ್ಕೊಳ್ಳೋದು ಎಷ್ಟು ಕಠಿಣ ಇದೆ. ತ್ರಿಕಾಲಿ ನ್ಯಾಯಕ ಸ್ವಭಾವದ ಅಂತಃತತ್ವ. ಈ 8 ವರ್ಷ ಕಡಿಮೆ 1 ಕೋಟಿ ಪೂರ್ವ ವರ್ಷಗಳವರೆಗೆ ಜಿನೇಂದ್ರ ಪ್ರಣೀತ ಶಾಸ್ತ್ರದಲ್ಲಿ ಸಾಧುವಿನ ಸ್ವರೂಪ ಹೇಗಿದೆಯೋ ಹಾಗೆ ಬಾಹ್ಯದ ಆಚರಣೆಯನ್ನ ಮಾಡಿದ ನಂತರ ಕೂಡ ಯಾವುದು ತಿಳಿದು ಬರಲಿಲ್ಲವೋ ಆ ಅಂತಃತತ್ವವನ್ನು ತಿಳಿದುಕೊಳ್ಳುವ ಸಲುವಾಗಿ ಈ ಜೀವದಲ್ಲಿ ಎಂಥ ಬೆಲೆ ಕಟ್ಟುವಂಥ ಸಿದ್ಧತೆ ಬೇಕ್ರಿ. 1 ಗಂಟೆ ಸಮಯ ಕೊಡುವ ರೂಪದ ಬೆಲೆಯಿಂದ ಅದು ತಿಳಿದು ಬರುವುದಿಲ್ಲ. ಒಂದು ತುಚ್ಛ ಆಹಾರದ ತ್ಯಾಗದಿಂದ, ತ್ಯಾಗ ರೂಪದ ಬೆಲೆ ಕೊಡುವುದರಿಂದ ಅದು ತಿಳಿದು ಬರುವುದು. ಯಾವುದೋ ಪುಣ್ಯದ ನಿಮಿತ್ತದಿಂದ ಬಂದ ನಮ್ಮ ಸಂಯೋಗದೊಳಗೆ ನಿಂತುಕೊಂಡಿರುವಂಥ ಧನವನ್ನ ದಾನದೊಳಗ, ಗ್ರಂಥ ಪ್ರಕಾಶನದೊಳಗ ಅಥವಾ ಮಂದಿರ ನಿರ್ಮಾಣದೊಳಗ ತೊಡಗಿಸುವುದರಿಂದ ತಿಳಿದು ಬರುವಂಥ ಮಾತಲ್ಲದ. ಇನ್ನೇನು ಮಾಡೋದಿದೆ? ಅದು ತಿಳಿಲಿಲ್ಲ ಅಂತ ಹೇಳಿ ನಾವು ಇದನ್ನು ಮಾಡ್ತಾ ಇದ್ದೇವೆ. ಯಾವುದನ್ನು? ಯಾವುದು ತುಚ್ಛ ಇದೆಯೋ ಆ ಆಹಾರವನ್ನು ಬಿಟ್ಟುಕೊಡು. ಯಾವುದರೊಳಗೆ ಏನು ಇಲ್ಲವೋ ಆ ರಸವನ್ನು ಬಿಟ್ಟುಕೊಡು. ಯಾವುದು ನಂದು ಅಲ್ಲವೋ ಅದನ್ನು ದಾನ ರೂಪದಿಂದ ಕೊಡು. ಏನು ಎಷ್ಟು ವಿರುದ್ಧ ಕ್ರಮ ಇದೆ ಈ ಜೀವದ! ಇದನ್ನೇ ಅನಂತ ಕಾಲದಲ್ಲಿ ಮಾಡಿದ ಮತ್ತು ಭವಸಾಗರದಲ್ಲೇ ಮುಳುಗಿದ. ಭವಸಾಗರದಿಂದ ಏನೋ ಪ್ರಯತ್ನ ಮಾಡಲಿಲ್ಲ. ಯಾವುದೋ ಅನಂತ ಕಾಲ ಕಳೆದ ನಂತರ ಮೇಲೆ ಬಂದ ಮತ್ತು ಅದೇ ಭ್ರಾಂತಿ, ಅದೇ ಹುಚ್ಚತನ ಮಾಡಿದ. ಅಹಿಂಸೆ ಅಂದ್ರೆ ಏನ? ಅಹಿಂಸೆ ಎಲ್ಲಿದೆ? ಅದ ಅಕ್ಷರದೊಳಗ, ಪಾಂಪ್ಲೇಟದೊಳಗ, ಗ್ರಂಥದೊಳಗ ಇದೆ ಅಂದ್ರೆ ಅಹಿಂಸೆ. ಅಹಿಂಸೆ ಎಲ್ಲಿದೆ? ಅಹಿಂಸೆ ಅನುಭವದ ವಿಷಯ ಇದೆ ರೀ. ಯಾಕೆ ಅಂತಂದ್ರೆ ಅಹಿಂಸಾ ಇದೆ, ಧರ್ಮ ಇದೆ. ಧರ್ಮ ಇದೆ, ಸ್ವಾನುಭವ ಗಮ್ಯ ಇದೆ, ಅನುಭವದ ವಿಷಯ ಇದೆ. ಅದು ಶಬ್ದದ ವಿಷಯ ಅಲ್ಲ, ಭಾಷ್ಯದ ಇಂದ್ರಿಯ ವಿಷಯ ಅಲ್ಲ. ಅಹಿಂಸಾ ಧರ್ಮದ ಅಹಿಂಸೆಯ ಪೋಷಣೆ ಆಗಬೇಕಾದ್ರೆ ಆ ಉಪವಾಸ ಎಂಥದ್ದಿರಬಹುದು, ಆಹಾರ ತ್ಯಾಗದ್ದಿರಬಹುದು. ವಿಶ್ಲೇಷಣೆ ನೀಡ್ತಾ ಇದ್ದಾರೆ ಇಲ್ಲಿ. ಉತ್ಥಾನಿಕೆ ಹೇಳಿದರು ಟೀಕಾಕಾರರ, ಅಹಿಂಸೆಯ ಪೋಷಣೆ ಉಪವಾಸದಲ್ಲಿ ಏನ ವಿಶೇಷವಾಗಿ. ಹಾಗಾದ್ರೆ ಯಾವಾಗ ಧರ್ಮಾತ್ಮ ಶ್ರಾವಕ ದೇಶವ್ರತಿ ಅದನ್ನು ಅವನಲ್ಲಿ ಸಾಮಾನ್ಯವಾಗಿ ಅಹಿಂಸೆ ಅಂತೂ ಇದೇನಲ್ಲ, ಅಹಿಂಸೆ ಅಂತೂ ಸಾಮಾನ್ಯವಾಗಿ ಇದೆ. ಅರ್ಥಾತ್ ಅವನ ತ್ರಿಕಾಲಿ ಸ್ವಭಾವದ ಶ್ರದ್ಧೆಯೊಳಗೆ ಅಹಿಂಸೆ ಇದೆ. ಅವನ ತ್ರಿಕಾಲಿ ಸ್ವಭಾವದ ಅನುಸಾರ ವರ್ತಿಸುವಂಥ ಜ್ಞಾನದೊಳಗೆ ಅಹಿಂಸೆ ಇದೆ. ಅದು ಸಾಮಾನ್ಯರೇ. ಸಾಮಾನ್ಯ ಅಂದ್ರೆ ಏನು? ಶ್ರದ್ಧಾ ಜ್ಞಾನದ ವಿಷಯ ಏನಿದೆ ಅದು ಸಾಮಾನ್ಯರೇ. ಚಾರಿತ್ರದ ವಿಷಯ ಏನಿದೆ ಅದು ವಿಶಿಷ್ಟ.
ಶ್ರದ್ಧಾಜ್ಞಾನದ ವಿಷಯ ಏನಿದೆ ಅದು ಸಾಮಾನ್ಯ. ಆ ಸಾಮಾನ್ಯದ ಸ್ವೀಕಾರದ ಹೆಸರನ್ನ ಸಮ್ಯಕ್ ದರ್ಶನ ಇದೆ, ಮೋಕ್ಷ ಮಾರ್ಗ ಇದೆ. ಚಾರಿತ್ರದೊಳಗ ಯಾವ ನಿರ್ಮಲತೆ ಬರ್ತಿದೆ ಅದು ವಿಶೇಷ ಇದೆ. ಸಾಮಾನ್ಯದಿಂದ ಏನಾಗ್ತಿದೆ? ಸಾಮಾನ್ಯದಿಂದ ವಿಶೇಷದ ಪ್ರಕಟತೆ ಆಗ್ತಿದೆ. ವಿಶೇಷ ಏನಿದೆ? ಸಾಮಾನ್ಯದ ಅಪೇಕ್ಷಾದಿಂದ ಬಲವಂತ ಇದೆ. ಹೇಳಿದಲ್ಲ, ಮೋಕ್ಷ ಮಾರ್ಗ ಪ್ರಕಾಶಕದೊಳಗೆ ಹೇಳಿದ್ರು. ವಿಶೇಷ ಇದು ಸಾಮಾನ್ಯದ ಅಪೇಕ್ಷಾದಿಂದ ಬಲವಂತ ಇದೆ. ಬಲವಂತ ಅಂದ್ರೆ ಏನು? ಸಾಮಾನ್ಯದೊಳಗ ಅನಂತ ಸಂಸಾರದ ವಿಚ್ಛೇದ ಆದ್ರೂ ಸಂಸಾರ ಇದೆ. ವಿಶೇಷದೊಳಗ ಸಾಮಾನ್ಯದ ಆಧಾರದಿಂದ ಸಂಸಾರದ ಅಭಾವ ಇದೆ. ವಿಶೇಷದೊಳಗ ಸಾಮಾನ್ಯದ ಭೂಮಿಕೆಯ ಮೇಲೆ, ಆಧಾರದ ಮೇಲೆ. ಬರೀ ವಿಶೇಷ ಇದ್ರೆ ನಡೆಯೋದಿಲ್ಲ, ಇರೋದನೇ ಇಲ್ಲ. ಸಾಮಾನ್ಯ ಇಲ್ಲದ ವಿಶೇಷ ಎಲ್ಲಿರ್ತಿದೆ? ಇರೋದನ್ನ. ವಿಶೇಷದಿಂದ ಏನಾಗ್ತಿದೆ? ಸಾಮಾನ್ಯದ ಭೂಮಿಕೆಯೊಳಗ ಸಂಸಾರದ ಅಭಾವ. ತಿಳಿತನ? ಅದು ಒಂದು ವಾಕ್ಯದ ಎರಡು ಅರ್ಥ. ಒಂದೇ ವಾಕ್ಯ ಇದೆ, ಆದ್ರೆ ಎರಡು ವಾಕ್ಯನ ಅದಾವ. ಸಾಮಾನ್ಯಕ್ಕಿಂತ ವಿಶೇಷ ಬಲವಂತ ಇದೆ. ಸಾಮಾನ್ಯ ಅರ್ಥಾತ್ ಶ್ರದ್ಧಾ ಜ್ಞಾನದೊಳಗೆ ಬರುವಂಥ ನಿರ್ಮಲತೆ, ಅದರಿಂದ ಅನಂತ ಸಂಸಾರದ ವಿಚ್ಛೇದ ನಡೀಲಿಲ್ಲ. ಅಷ್ಟಾದರ ಮೋಕ್ಷ ಆಗ್ಲಿಲ್ರಿ. ಅದಕ್ಕೆ ನೋಡ್ರಿ, ಆ ದ್ರವ್ಯಾನುಯೋಗದ ವಿಷಯ, ಶ್ರದ್ಧಾಜ್ಞಾನದ ವಿಷಯ ಯಾವ ಶುದ್ಧ ಆತ್ಮ ಇದ್ದಾನೋ ಅವನ ಚರ್ಚೆಯನ್ನ 5 ದಿವಸಗಳವರೆಗೆ ಮಾಡಿ, ಒಂದು ದಿವಸ ಆ 5 ದಿವಸದ ಚಿಂತನೆ ಮಾಡಿ, ಈ ಒಂದು ರವಿವಾರ ದಿವಸ ಚರಣಾನುಯೋಗದ ಮಾತಿದೆ. 5 ದಿವಸ ಇದೆ, ಅದು ದ್ರವ್ಯಾನುಯೋಗದ ವಿಷಯ, ಸ್ವತಂತ್ರ ವಸ್ತುವಿನ ಸ್ವಾತಂತ್ರ್ಯ. 5 ದಿವಸಗಳವರೆಗೆ ಮಾಡೋದಿದೆ. 5 ದಿವಸ 5ನೇ ಗತಿಯ ಸಲುವಾಗಿ, 5ನೇ ಭಾವ, ಪರಮ ಪಾರಿಣಾಮಿಕ ಭಾವ ಯಾವುದಿದೆಯೋ ಆ ಭಾವದ ಕಡೆಗೆ ಹೋಗುವ ಸಲುವಾಗಿ, ದೃಷ್ಟಿಯ ಹರಿಸುವ ಸಲುವಾಗಿ 5 ದಿವಸ ಮೀಸಲಾದಂತ. ಆ 5 ದಿವಸದ ಚಿಂತನ ಮಂಥನ ಇದೆ, 1 ದಿವಸ छुट्टी. ಅದರ ನಂತರ ಅದರ ಚಿಂತನೆ ಇಲ್ಲ, ಅದರ ಫಲ ಇದೆ. ಇದು ರವಿವಾರ ಚೈತನ್ಯ ಸೂರ್ಯ ಪ್ರತ್ಯಕ್ಷ ಏನ ಉದಯಾಚಲದಿಂದ ಉದಿಸಿ ಬರುವ ಮಾತಿದೆ. ಪ್ರತ್ಯಕ್ಷ ಚರಣಾನುಯೋಗ ಅಂತಂದ್ರೆ ಏನ? ಒಳಗಿರುವಂತಹ ಧರ್ಮ ಸ್ವೀಕೃತ, ಶ್ರದ್ಧಾಜ್ಞಾನಕ್ಕೆ ಸ್ವೀಕೃತವಾಗಿರುವಂತಹ ಧರ್ಮ ಚಾರಿತ್ರದೊಳಗೆ ಪ್ರಕಟ. ಚಾರಿತ್ರದೊಳಗಂದ್ರೆ ದೇಹದಿಂದೇನ? ಚಾರಿತ್ರದೊಳಗಂದ್ರೆ ಏನು? ಆತ್ಮನ ಪ್ರದೇಶದೊಳಗ ಪ್ರತ್ಯಕ್ಷ ಅತೀಂದ್ರಿಯ ಆನಂದದ ಸುಖದ ಸ್ವಾದ. ಚರಣಾನುಯೋಗ ಅಂತಂದ್ರೆ ಕಷ್ಟಪ್ರದ ಇಲ್ಲ, ಹೊರಗಿಂದ ನೋಡಿ ಕಲಿತುಕೊಳ್ಳುವಂಥದ್ದಿಲ್ಲ. ಚರಣಾನುಯೋಗ ಅಂದ್ರೆ ಏನಿದೆ? ಯಾವುದ ಆತ್ಮನ ಅಸಂಖ್ಯ ಪ್ರದೇಶದೊಳಗ ಅಸಂಖ್ಯ ಪ್ರದೇಶಿಯಾದಂಥ ಜ್ಞಾಯಕ ಅರೂಪಿ ಚಿನ್ಮಾತ್ರ ತತ್ವದ ಶ್ರದ್ಧಾ ಜ್ಞಾನ ಪ್ರಕಟ ಆಗಿದೆಯೋ ಅದರ ಪ್ರಭಾವದಿಂದ ಏನೆಲ್ಲ ಕಾರ್ಯ ಆಗಿದೆಯೋ, ಏನಾಗಿದೆ? ಸುಪ್ತಾವಸ್ಥೆಯಲ್ಲಿ ಕೂಡ ಯಾವ ಅನಂತ ಸಂಸಾರ ಬೆಳೀತಾ ಇತ್ತೋ
ಜಿನಮಂದಿರದೊಳಗೆ ಹೋದ ನಂತರ ಕೂಡ ಯಾವ ಅನಂತ ಸಂಸಾರಕ್ಕ ಕೊನೆ ಬಂದಿರಲಿಲ್ಲವೋ ಆ ಅನಂತ ಸಂಸಾರವನ್ನ ಆ ಶ್ರದ್ಧಾ ಜ್ಞಾನಗಳ ಆತ್ಮನ ಅಸಂಖ್ಯ ಪ್ರದೇಶದ ಯಾವ ಕಂಪನ ರೂಪದ ಅವಸ್ಥೆ ಇದೆಯೋ ಅದರೊಳಗಿಂದ ತೆಗೆದು ಹಾಕಿದಿರಿ. ಏನ? ಅನಂತ ಸಂಸಾರದ ಕಾರಣವನ್ನ. ಇನ್ನು ಚಾರಿತ್ರ ಅಂತಂದ್ರೆ ಏನು? ಆ ಕಾರಣ ಹೊರಟು ಹೋದ ನಂತರ ಹರಿಗೆ ನಿಶ್ಚಿಂತತೆಯಿಂದ ಆ ನಿರಾಕುಲ ಶಾಂತಿಯ ಅನುಭವ ಮಾಡೋದು. ಪದೇ ಪದೇ ವ್ಯತ್ಯಯ ಬರ್ತಾ ಇತ್ತಲ್ಲ, ಅದನ್ನು ತೆಗೆದು ಹಾಕಿತು. ಅನಂತ ಸಂಸಾರಕ್ಕೆ ಕಾರಣೀಭೂತವಾದಂಥ ಕಾರಣವನ್ನ ಅಸಂಖ್ಯ ಪ್ರದೇಶದೊಳಗಿಂದ ತೆಗೆದು ಹಾಕಿತು. ಯಾವುದರಿಂದ? ಶ್ರದ್ಧಾಜ್ಞಾನ. ಏನು ಮಾಡಿತ ಆ ಶ್ರದ್ಧಾಜ್ಞಾನ? ಆ ಶ್ರದ್ಧಾಜ್ಞಾನ ಶ್ರದ್ಧೇಯನ ಶ್ರದ್ಧೆ ಮಾಡಿತು, ಜ್ಞಾಯಕನ ಜ್ಞಾನ ಮಾಡ್ಕೊಳ್ತಾ ಇದೆ. ಹೀಗಾಗುವುದರಿಂದ ಬಾಧೆ ವ್ಯತ್ಯಯ ಏನಿತ್ತು ಅದು ದೂರ ಆಯ್ತರೆ. ಆಮೇಲೆ ಏನು ಮಾಡೋದಿದೆ? ಆಮೇಲೆ ಏನು ಮಾಡೋದಿದೆ? ನಿಶ್ಚಿಂತ ಸುಖಾಸ್ವಾದ ಮಾಡೋದು. ಅದರ ಹೆಸರು ಚಾರಿತ್ರ. ಪ್ರಯತ್ನ ಚಾರಿತ್ರಕ್ಕೆ ಬಹಳ ಬೇಕಾಗಿಲ್ರಿ. ಚಾರಿತ್ರದ ಸಮಯ ಅಂತರ ಮುಹೂರ್ತ ಮಾತ್ರ ಇದೆ. ಚಾರಿತ್ರದ ಸಮಯ 5, 6 2 ಗುಣಸ್ಥಾನಕ್ಕೆ ಸೀಮಿತ ಇದೆ. ಅದರ ಸಾಮಾನ್ಯದ ಗ್ರಹಣ ಆಗಲಿಕ್ಕೆ ಸಮಯ ಬಹಳ ಬೇಕು. ಅಂಚಳನ ಅದರ ಅನುಸಾರ ಇಲ್ಲಿ ರಚನೆ ಆದದ್ದಿದೆ 5 ದಿವಸ ತತ್ವದ ಅಭ್ಯಾಸ. 1 ದಿವಸ ಆ ತತ್ವಾಭ್ಯಾಸದ ಕುರಿತು ಒಳಗಡೆ ಎಲ್ಲ ಸರ್ವಾಂಗದೊಳಗ ಅದರದ ಘೋಲನ ಮಾಡೋದು, ಮನನ ಮಾಡೋದು. ಮುಂದೆ 1 ದಿವಸ ಈ ರವಿವಾರ ಅನ್ನುವಂಥ ಮಂಗಳ ದಿವಸ ಪುರುಷಾರ್ಥಪೂರ್ವಕ ಚಾರಿತ್ರದ ಅನುಭವ ಮಾಡೋದು, ಅತೀಂದ್ರಿಯ ಆನಂದದ ಅನುಭವ. ಅಹಿಂಸೆಯ ಸ್ವರೂಪವನ್ನ ತಿಳ್ಕೊಳ್ಳುವ ಸಲುವಾಗಿ 5 ದಿವಸ ಅಹಿಂಸೆಯ ಸ್ವರೂಪದ ನಿರ್ಣಯ ಮಾಡುವ ಸಲುವಾಗಿ 1 ದಿವಸ ಅಹಿಂಸೆಯ ಆಚರಣೆ. ಈ ಪುರುಷಾರ್ಥ ಅದ್ಭುತ ಮಾತು ಇದೆ. ಜೀವನ ಹಾಗೆಯೇ ಹೊರಟು ಹೋಗಬಾರ್ದು. ಹೋಗ್ತಾ ಇದೆ ಅಲ್ಲ, ಹಾಗೆಯೇ ಹೋಗ್ತಾ ಇದೆ ಅಲ್ಲ, ಸಾರ್ಥಕ ಆಗ್ತಾ ಇದೆ. ಸಂಸಾರ ಪೋಷಣೆಯ ಸಲುವಾಗಿ ಸಾರ್ಥಕ ಆಗ್ತಾ ಇದೆ. ಯಾವ ಸಂಸಾರದ ಛೇದ ಮಾಡುವ ಸಲುವಾಗಿ ಮನುಷ್ಯ ಭವ ಇತ್ತಲ್ಲ, ಅಲ್ಲಿ ಸಂಸಾರದ ಛೇದ ಆಗ್ತಿತ್ತು ಅಂತಂದ್ರ ಈ ಸಂಸಾರದಲ್ಲೇ ದೊರಕಿದಂಥ ಮನುಷ್ಯ ಭವ ನಿರರ್ಥಕ ಆಗ್ತಿತ್ತು. ಆದ್ರ ಸಂಸಾರದ ಪೋಷಣೆ ನಡೆದಿರುವುದರಿಂದ, ನಿರಂತರ ನಡೆದಿರುವುದರಿಂದ ಸಾರ್ಥಕ ಆಯ್ತು. ಉಲ್ಟಾ ಇದೆ, ಸರಿ ಇದೆ, ಸರಿನೇ ಇದೆ, ಆದರೆ ನಾವು ಮಾಡ್ತಾ ಇರೋದು ಉಲ್ಟಾ. ಸರಿನೇ ಇದೆ. ಇದು ಮನುಷ್ಯ ಭವ ಸಿಕ್ಕಿದ್ದ ಯಾವುದರ ಸಲುವಾಗಿ? ಚಾರಿತ್ರದ ಅಂಗೀಕಾರ ಮಾಡುವ ಸಲುವಾಗಿ. ಹೌದು ಅಥವಾ ಇಲ್ರಿ? ಹೌದು. ಶ್ರಾವಕ ವ್ರತೋದ್ಯೋತನ, ದೇಶ ವ್ರತೋದ್ಯೋತನ ಇದೆಯಲ್ಲ, ಅದರ ಮೇಲಿನ ವ್ಯಾಖ್ಯಾನಗಳ ಮಾಲಿಕೆ ಬಂದದ್ದಿದೆ. ಅದರ ಹೆಸರೇನಿದೆ? ಶ್ರಾವಕ ಧರ್ಮ ಪ್ರಕಾಶ. ಅದರೊಳಗೆ ಏನು ಹೇಳ್ತಾರೆ? ಮನುಷ್ಯ ಆದ್ಮೇಲೆ ಬೇಕಾದ್ರೆ ಮುನಿ ಆಗು, ಇಲ್ಲ ಅಂತಂದ್ರೆ ದಾನ ಕೊಡು. ದಾನ ಕೊಡೋದಂದ್ರೆ ಏನ್ ದಾನ ಕೊಡೋದು? ಈಗ ನಾವೆಲ್ಲ ಕೊಡ್ತಾ ಇಲ್ಲ. ಏನು ಹೇಳಿದ್ರೆ ಅದ್ಭುತ ಜ್ಞಾನಿಗಳ ವಚನ ನಮಗೆ ತಿಳಿಯುವುದಿಲ್ರಿ. ಮುನಿಯಾಗ ಇಲ್ಲ ಅಂತಂದ್ರೆ ದಾನ ಕೊಡ. ದಾನ ಯಾರಿಗೆ ಕೊಡೋದ? ಏನು ಕೊಡೋದ?
ಯಾರಿಗೆ ಕೊಡೋದು ದಾನ ಮತ್ತು ಏನು ಕೊಡೋದು? ನಿನ್ನ ಸಂಪೂರ್ಣ ಜ್ಞಾನ ಸಾಮರ್ಥ್ಯ ಏನಿದೆಯಲ್ಲ ಅದನ್ನು ಧ್ರುವ ದ್ರವ್ಯಕ್ಕೆ ದಾನ. ಅದನ್ನು ಅಲ್ಲಿ ಇಲ್ಲಿ ಬುದ್ಧಿವಂತಿಕೆ ಮೆರೆಸೋ ಸಲುವಾಗಿ ಅಲ್ಲ, ಖರ್ಚು ಮಾಡೋದಲ್ಲ, ಕಳೆಯೋದಲ್ಲ, ದಾನ ಕೊಡು. ಇದನ್ನ ಆಗಮಿಕ ಭಾಷೆಯಲ್ಲಿ ಹೇಳಬೇಕಾದ್ರೆ, ಮನುಷ್ಯ ಆದ ನಂತರ ಬೇಕಾದ್ರೆ ಚಾರಿತ್ರ್ಯದ ಅಂಗೀಕಾರ ಮಾಡು, ಬೇಕಾದ್ರೆ ಧ್ರುವ ದ್ರವ್ಯದ ನಿರ್ಣಯದೊಳಗೆ ನಿನ್ನ ಜೀವನವನ್ನು ತೊಡಗಿಸು. ಇದನ್ನು ಬಿಟ್ಟು ಮೂರನೇ ಕಾರ್ಯ ಇಲ್ಲ. ಚಾರಿತ್ರ್ಯದ ಅಂಗೀಕಾರ ಮಾಡ್ರ ಸಾಕ್ಷಾತ್ ಮೋಕ್ಷ ಆಗ್ತಿದೆ. ಧ್ರುವ ದ್ರವ್ಯವನ್ನು ತಿಳ್ಕೊಳ್ಳುವುದರ ಸಲುವಾಗಿ ಈ ಜೀವನವನ್ನು ಸಮರ್ಪಣೆ ಮಾಡಿದೆ ಅಂತಂದ್ರೆ ಮೋಕ್ಷ ಮಾರ್ಗ ನಿನಗೆ ನಿಶ್ಚಿತವಾಗಿ ಲಭಿಸ್ತಿದೆ. ಇನ್ನೂ ಸ್ವಲ್ಪ ಸ್ಪಷ್ಟ ಹೇಳಬೇಕಾದ್ರೆ, ಮನುಷ್ಯ ಆದ ನಂತರ ಇನ್ನೊಂದು ಗತಿಗೆ ಹೋಗೋದನ್ನೇ ಇಲ್ಲ, ಮೋಕ್ಷಕ್ಕನ ಹೋಗೋದು. ಅರ್ಥಾತ್ ಚಾರಿತ್ರ್ಯದ ಇಲ್ಲ ಅಂತಂದ್ರ ಮೋಕ್ಷ ಮಾರ್ಗವನ್ನು ಪ್ರಾಪ್ತ ಮಾಡಿಕೊಳ್ಳೋದು. ಸಂಸಾರದ ಯಾವ ಗತಿಗೆ ಹೋಗುವ ಅಥವಾ ಹೋಗದಿರುವ ವಿಚಾರ ಬಿಟ್ಟು ಬಿಡೋದು. ಸಂಸಾರದ ಯಾವ ಗತಿಗೆ ಹೋಗುವ, ಸ್ವರ್ಗಕ್ಕೆ ಹೋಗುವ, ಭೋಗಭೂಮಿ ಜನ ಆಗುವ, ನರಕಕ್ಕೆ ಹೋಗದೇ ಇರುವ, ತಿರಿಯಂಚ ಆಗದೇ ಇರುವ ಇಲ್ಲ. ತಿರಿಯಂಚ ಆಗದಿದ್ರ ತಿರಿಯಂಚಾಗುವುದು ಶಾಶ್ವತವಾಗಿ ಬಿಟ್ಟು ಹೋಗ್ತಿದೆಯೇನ್ರಿ? ದೇವಾದ್ರ ಶಾಶ್ವತವಾಗಿ ದೇವಾಗಿ ಉಳಿತಾನೇನ್ರಿ? ಹಾಗಾದ್ರೆ ಏನು ಹೇಳಿತು? ಮನುಷ್ಯ ಆದ ನಂತರ ಬೇಕಾದ್ರೆ ನೇರವಾಗಿ ಮೋಕ್ಷಕ್ಕೆ ಹೋಗೋದು. ಯಾಕೆ ಅಂತಂದ್ರೆ ಮೋಕ್ಷಕ್ಕೆ ಹೋಗೋದು ಮನುಷ್ಯನಿಂದನ ಸಾಧ್ಯ ಇದೆ ಅಲ್ಲ. ಅದಕ್ಕೆ ಅದೇ ಕಾರ್ಯ ಮಾಡೋದ ಇದು ಮೊದಲನೇದ್ದು ಇದೆ. ಮನುಷ್ಯ ಆದ್ಮೇಲೆ ಏನ್ ಮಾಡೋದ? ಮೋಕ್ಷಕ್ಕೆ ಹೋಗೋದು, ಮುನಿ ಆಗೋದು, ಅರ್ಥಾತ್ ಮೋಕ್ಷಕ್ಕೆ ಹೋಗೋದು. ಸಾಧು ಹೂವ ಸೋಷಿದ್ಧ ಹೂವ. ಸಾಧು ಆದ ಅಂತಂದ್ರೆ ಅವನಿಗೆ ಬೇರೆ ಏನು ಇಲ್ಲವೇ ಇಲ್ರಿ, ಉಪಾಯ ಮಾರ್ಗ ಇಲ್ಲವೇ ಇಲ್ಲ. ಸಾಧು ಆಗೋದಂದ್ರೆ ಏನ? ಸಿದ್ಧನ ಆಗೋದು. ಹಾಗಾದ್ರೆ ಮನುಷ್ಯ ಆಗಿದೆ ಅಂದಮೇಲೆ ಬೇಕಾದ್ರೆ ಮುನಿಯಾಗು, ಬೇಕಾದ್ರೆ ಮೋಕ್ಷ ಮಾರ್ಗದೊಳಗೆ ಬಂದು ಬಿಡು. ದಾನ ಕೊಡೋದಂದ್ರೆ ಜೀವನ ಸಮರ್ಪಣೆ ಮಾಡೋದು. ಯಾವುದರ ಸಲುವಾಗಿ? ತನ್ನನ್ನು ತಿಳಿಯುವ ಸಲುವಾಗಿ, ತನ್ನನ್ನು ತಿಳಿಯುವ ಸಲುವಾಗಿ. ನಮ್ಮ ಹತ್ರ ನಮ್ಮನ್ನು ತಿಳಿಯುವ ಸಲುವಾಗಿ ಸಮಯ ಎಷ್ಟಿದೆ? ಅನಾದಿಯ ಅಭ್ಯಾಸದಿಂದ ಪರವನ್ನು ತಿಳಿದುಕೊಂಡಿರುವ ಉದ್ಯಮದಲ್ಲಿ ಎಷ್ಟು ಸಮಯ ಇದೆ? ಉದ್ಯಮದ ಸಲುವಾಗಿ ಸಂಪೂರ್ಣ ಸಮಯ. ಅದಕ್ಕೆ ಸಮರ್ಪಣೆ ಇಲ್ಲದ ಸ್ವಾಧ್ಯಾಯ ಫಲಪ್ರದ ಆಗೋದಿಲ್ಲ. ಏನ್ ಹೇಳ್ತು? ಸಮರ್ಪಣೆ ಇಲ್ಲದ ಸ್ವಾಧ್ಯಾಯ ಫಲಪ್ರದ ಆಗೋದಿಲ್ಲ. ಸಂಯಮ ಇಲ್ಲದ ಸಾಧ್ಯದ ಸಿದ್ಧಿ ಆಗೋದಿಲ್ಲ. ಸಂಯಮ ಇಲ್ಲದ ಸಾಧ್ಯದ ಸಿದ್ಧಿ ಆಗೋದನೇ ಇಲ್ಲ. ಸಮರ್ಪಣೆ ಅಂದ್ರನ ದಾನ, ಸಂಯಮ ಅಂದ್ರನ ಮುನಿತನ. ಮುನಿಯಾಗೂ ಇಲ್ಲ ಅಂದ್ರೆ ದಾನ ಕೊಡು ಅಂತ ಹೇಳಿದ್ರಲ್ಲ. ಮುನಿಯಾಗೋದಂದ್ರನ ಸಂಯಮ ಧಾರಣ ಮಾಡಿ. ದಾನ ಕೊಡೋದ ಅರ್ಥಾತ್ ಜೀವನ ಸಮರ್ಪಣೆ ಮಾಡಿ ತನ್ನನ್ನು ತಾನು ತಿಳ್ಕೊ. ದಾನ ಕೊಟ್ಟ ನಂತರ ಮತ್ತು ವಿಚಾರ ಮಾಡೋದಿರ್ತೈತಂದ್ರೆ ಮಾಡೋದಿಲ್ಲ. ಇದೇ ಪುಸ್ತಕಕ್ಕೆ ಹಾಕ್ರಿ ಅಥವಾ ಯಾವುದಾದ್ರೂ ಪುಸ್ತಕಕ್ಕೆ ಹಾಕ್ರಿ. ಇದೆಲ್ಲ ಏನಿದೆ? ದಾನ ಅಲ್ಲ, ದಾನ ಅಲ್ರಿ. ದಾನದ ವ್ಯಾಖ್ಯಾ ಏನಿದೆ? ದಾನದ ವ್ಯಾಖ್ಯಾ ಮೋಹದ ಅಭಾವ. ಆ ವಸ್ತುವಿಗೆ ಸಂಬಂಧಿಸಿದ, ಆ ಧನಕ್ಕೆ ಸಂಬಂಧಿಸಿದ ನನ್ನದೆನ್ನುವಿಕೆಯ ಅಭಾವ. ನನ್ನದೆನ್ನುವಿಕೆಯ ಅಭಾವ. ನಾನು ಕೊಟ್ಟಿದ್ದೇನೆ,
ನಮಗೆ ಧರ್ಮದ ಒಂದೂ ಮಾತಿನ ಪರಿಚಯ ಇಲ್ಲ. ಮತ್ತು ಇಷ್ಟು ವರ್ಷ ನಮ್ದೆಲ್ಲ ಏನಾಯಿತು? ಇಷ್ಟು ವರ್ಷ ನಮ್ದೆಲ್ಲ ಇಷ್ಟು ಸಮಯ ಕೆಲವೊಮ್ಮೆ ಮಂದ ಕಷಾಯ ಆಯ್ತು. ಆಗಲೇ ಇಲ್ಲ ಅನ್ನಲಿಲ್ಲ, ಮಂದ ಕಷಾಯ ಆಯ್ತು ಕೆಲವೊಮ್ಮೆ ಅಂಥೇಳಿ ಹೇಳಿದ್ನ. 24 ಗಂಟೆಯೊಳಗಿಂದ 1 ಗಂಟೆ ಇಲ್ಲೇನು ಕೂಡ್ತೇವೆ, ಮತ್ತು ನಾವು ಏನು ಮಾಡ್ತೇವೆ ಅಲ್ಲಿ ಸರ್ವತ್ರ ಮಂದ ಕಷಾಯ ವರ್ತಿಸುವುದಿಲ್ಲ. ಮಂದ ಕಷಾಯದ ವ್ಯಾಖ್ಯಾ ಬಹಳ ಉತ್ಕೃಷ್ಟ ಇದೆ. ನಿಷ್ಕಷಾಯಲ್ಲಿ ಜ್ಞಾನದೊಳಗೆ ಮುಖ್ಯ ಇದೆಯೋ ನಿಷ್ಕಷಾಯ ಸ್ವಭಾವ, ಅದಕ್ಕೆ ಮಂದ ಕಷಾಯ ಅಂತಾರೆ. ಪರಾವಲಂಬನೆಯ ಆಗ್ರಹ ಎಲ್ಲಿದೆಯಲ್ಲ ಅಲ್ಲಿ ಮಂದ ಕಷಾಯ. ಗ್ರಂಥದ ಅವಲಂಬನೆಯ ಆಗ್ರಹ ಇದೆಯಲ್ಲ ಮಂದ ಕಷಾಯ ಇಲ್ಲ. ನ್ಯಾಯಕನಿಗಿಂತ ಸ್ನೇಹಗ ಅಧಿಕ ತಿಳಿತಿದೆ ಅನ್ನಿಸ್ತಿದೆ. ನ್ಯಾಯಕನಿಗೆ ಶಬ್ದಗಳ ಪರಿಚಯ ಅದವು, ಸ್ನೇಹಗ ಭಾವ ಇದೆ. ನಿಂಗೆ ಭಾವ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಶಬ್ದದ ಪರಿಚಯದಿಂದ ಕೂಡ ಜೀವ ಇದರೊಳಗೆ ಪ್ರಮಾದ ಮಾಡ್ತಾನೆ ಅನ್ನೋ ಅಭಿಪ್ರಾಯ ಇದೆ. ಮಾಡೇ ಮಾಡ್ತಾನೋ ಅಲ್ಲ, ಸುಮ್ಮನೆ ಉದಾಹರಣೆ ಹೇಳಿದೆ, ಅವಳ ಮುಖಮಂಡಲ ನೋಡಿ ಹೇಳಿದೆ. ಏನಿದೆ ಬಖೇಡಿ ಗುರುಗಳ ಮೊನ್ನೆ ಹೇಳಲಿಲ್ಲ, ಏನು ಹೇಳಿದ್ರು ಶಶಿಕಾಂತ್ ಅವರೇ? ನನ್ನ 2 ಮಕ್ಕಳು ಶಾಸ್ತ್ರಿಯಾಗಿದ್ದಾರೆ, ಆದ್ರೆ ಅವರಿಗಿಂತಲೂ ನನ್ನ ಮಗ 2ನೇ ಮಗ ಏನು ಮಾಡಿದ, 2 ತಿಂಗಳ ಅಪ್ಪಾಜಿ ಜೊತೆ ಇರುವುದರಿಂದ ಅವರಿಗಿಂತಲೂ ಅವನಲ್ಲೇ ನಿರ್ಣಯ ದೃಢ ಇದೆ. ಓದಿಗಾಗಿ ಓದಾಯ್ತು ಜ್ಞಾನಿಕ ಭಯ, ಹೌದೇನಿಲ್ಲ? ಓದಿಸ್ತಾರಂದ ಮೇಲೆ ಓದ್ಬೇಕಲ್ಲ ಅಲ್ಲಿ ನಾವು, ಹೌದು ಅಥವಾ ಇಲ್ಲ? ಗೌರಣ್ಣವ್ರು ಸ್ವಲ್ಪ ಸ್ಪಷ್ಟ ಇದ್ದ ಮೇಲೆ ಕಹಿನೇ ಅನಿಸೋದ್ರೆ, ಪ್ರಗಟ ಯಾವ್ದು ಔಷಧಿ ಇದೆಯಲ್ಲ ಅದು ಕಹಿ ಇದೆ, ಕೋಟಿಂಗ್ ಇರ್ತಿದೆಯಲ್ಲ ಅದು ಕಹಿ ಗೊತ್ತಾಗೋದಿಲ್ಲ. ಶುಗರ್ ಕೋಟಿಂಗ್ ಇದೆ ಅದ ಕ್ಯಾಪ್ಸೂಲ್ ಒಳಗೆ. ಮಾತು ಸತ್ಯ ಮಾತು ಸ್ವಲ್ಪ ಕಠಿಣ ಇರೋದು, ಸ್ಪಷ್ಟತೆಯೊಳಗೆ ಸ್ವಲ್ಪ ಕಠಿಣತೆ. ಆತ್ಮಕಲ್ಯಾಣ ಅಷ್ಟು ಸುಲಭ ಇಲ್ಲ. ಗ್ರಂಥಗಳ ಅಧ್ಯಯನ ಆದದ್ದಂತೂ ಜೀವನದೊಳಗೆ ಬಹಳ ಉತ್ತಮ ಕಾರ್ಯ ಇದೆ. ಎಷ್ಟೋ ಗ್ರಂಥಗಳದ್ದ ಪರಿಚಯ ಆಯಿತು. ಆ ವಿಶಿಷ್ಟ ವಯಸ್ಸಿನೊಳಗ ಆ ಬುದ್ಧಿಯ ಮೇಲೆ ಯಾವುದು ಚಂಚಲ ಇರ್ತಿದೆ, ಏನೇನೋ ಮಾಡ್ಬೇಕಂತಿರ್ತಿದೆ ಆ ವಯಸ್ಸಿನೊಳಗೆ. 16ರ ನಂತರ ಇದೆಯಲ್ಲ ಅದ, ಅಲ್ಲಿ ಶಾಸ್ತ್ರಿ ಓದ್ಲಿಕ್ಕೆ ಹೋದದ್ದ. ಹಾಗಾದ್ರೆ ಏನೇನೋ ದಿಶಾ ಭೂಲಾಗುವಂಥ ಸಮಯ ಇರ್ತಿದೆ. ಆ ವೇಳೆದೊಳಗ 4 ಅನುಯೋಗದ ಗ್ರಂಥಗಳನ್ನ ಅವಶ್ಯಕ ಇರುವಷ್ಟು ಜ್ಞಾನ ಮಾಡಿಸ್ತಾರೆ. ಅದು ಮಹಾನ್ ಭಾಗ್ಯದ ಮಾತು ಇದೆ. ಆದ್ರೆ ಅದರೊಳಗ ರಸ ಬರಬೇಕಾದ್ರೆ ಅದು ತನ್ನೊಳಗಿಂದನೇ ಬರಬೇಕು, ಹೇಳುವವರೊಳಗಿಂದ ಅಥವಾ ಗ್ರಂಥದೊಳಗಿಂದ ಬರುವುದಿಲ್ಲ. ಅದರೊಳಗೆ ರಸ ಅರ್ಥಾತ್ ರುಚಿ, ಅರ್ಥಾತ್ ಸತ್ಯತೆ, ಅರ್ಥಾತ್ ಅವಶ್ಯಕತೆ ಭಾಸ ಆಗೋದ ಅದು ಸ್ವಂತದ್ದು ವಿಷಯ ಇದೆ. ಸ್ನೇಹ ಸ್ವಂತದ್ದು ವಿಷಯ, ಅದಕ್ಕೆ ಅದರ ಅವಶ್ಯಕತೆ ಇಲ್ಲ. ಆದ್ರೆ ಅದು ಇದ್ದ ನಂತರ ಇದು ಸುಲಭ ಆಗ್ತಿದೆ. ಯಾವುದಕ್ಕೆ ಯಾವುದರ ಅವಶ್ಯಕತೆ ಇಲ್ಲ. ಆ ರುಚಿಯ ಏನ ರಸ ಅಥವಾ ಅವಶ್ಯಕತೆ ಅನ್ನಿಸ್ತಲ್ಲ, ಅದಕ್ಕೆ ಶಾಸ್ತ್ರಗಳದ ಅವಶ್ಯಕತೆ ಇಲ್ಲ. ಆದರೆ ಶಾಸ್ತ್ರಾಭ್ಯಾಸ ಶಾಸ್ತ್ರಜ್ಞಾನ ಇದ್ದ ಮೇಲೆ ಅದು ಸುಲಭ ಆಗ್ತಿದೆ. ತಿಳ್ಕೊಳ್ಳಿ, ಏನೋ ಮಾಡಿ ಏನೋ ಮಾಡಿನಂತ ಹೇಳಿ ತಿಳ್ಕೊಳ್ಳೋದು ಮಹಾಮಿಥ್ಯಾತ್ವದ ಪೋಷಣೆ, ಮಹಾಮಿಥ್ಯಾತ್ವದ ಪೋಷಣೆ. ದೇಶಭೂಷಣ ಕುಲಭೂಷಣರೇ ಯಾವ ಪ್ರಕಾರ ಕಲಿತು ಬಂದರು, ಯಾವ ಪ್ರಕಾರ ಅವರ ವಿದ್ಯೆಯ ಲಾಭ ಪ್ರತಿಕೂಲ ಭಾವದಿಂದ ಪ್ರಗಟ ಆಯ್ತರೆ. ತಿಳ್ಕೊಳ್ಳೋದು ಧರ್ಮದ ಸೂಕ್ಷ್ಮತೆ, ಅದು ಸ್ವಂತದ ವಿಷಯ ಇದೆ ನೋಡ್ರಿ. ಬ್ರಹ್ಮಾನಂದನ ಸ್ವಂತದ ವಿಷಯ. ಅದರೊಳಗೆ ಯಾವುದೊಂದು ವಿಶಿಷ್ಟ ಶಾಸ್ತ್ರ ವಿಶಿಷ್ಟ ಪಾತ್ರ ವಹಿಸ್ತಿದೆ ಹೀಗೆ ಮಾತಿಲ್ಲ.
ವಿಶಿಷ್ಟ ಗುರುವಿಂದ ವಿಶಿಷ್ಟ ಪಾತ್ರ ಇದೆ ಹೀಗೆ ಮಾತಿಲ್ಲ. ಆದ್ರೆ ತಾನೇ ಮಾಡು ಎಳೆದೊಳಗೆ ಯಾವುದು ನಿಮಿತ್ತ ಇರ್ತಲ್ಲ ಅದು ವಿಶಿಷ್ಟನೇ ಇದೆ ರೀ, ಅವನ ಅಪೇಕ್ಷಾದಿಂದ, ಅದು ಎಲ್ರಿಗೂ ಅಲ್ಲ. ಇಲ್ಲಿ ಅಹಿಂಸೆಯ ಮಾತು ಹೇಳ್ತಾ ಇದ್ದಾರೆ. ಆ ಅಹಿಂಸೆಯ ಸ್ವರೂಪ ನಮಗೆ ತಿಳಿದು ಬರಬೇಕಾದ್ರೆ ಒಂದು ತತ್ವದ ನಿರ್ಣಯದಿಂದ ತಿಳಿದು, ತತ್ವದ ಅಖಂಡ ಅಭ್ಯಾಸ. ಅದಕ್ಕೆ ಹೇಳಿತು ಸಮರ್ಪಣೆಯಿಲ್ಲದ ಸ್ವಾಧ್ಯಾಯ ಫಲಪ್ರದ ಆಗುವುದಿಲ್ಲ. ಬರೆದಿಟ್ಕೊಳ್ಳೋದು ಬುದ್ಧಿಯೊಳಗೆ. ಸಮರ್ಪಣೆ ಇಲ್ಲದ ಸ್ವಾಧ್ಯಾಯ ಫಲಪ್ರದ ಆಗುವುದಿಲ್ಲ. ಸಂಯಮ ಇಲ್ಲದ ಸಾಧ್ಯದ ಸಿದ್ಧಿ ಆಗುವುದಿಲ್ಲ. ಸಂಯಮ ಇಲ್ಲದ ಸಾಧ್ಯದ ಸಿದ್ಧಿ ಆಗುವುದಿಲ್ಲ. ಮನುಷ್ಯ ಜೀವನ ಸಂಯಮದಿಂದನೇ ಶೋಭಾಯಮಾನ ಇದೆ. ಮನುಷ್ಯನ ಜೀವನ ಸಂಯಮದಿಂದನೇ ಶೋಭಾಯಮಾನ ಇದೆ. ಮನುಷ್ಯ ಭವದ ಸಾರ್ಥಕತೆ ಮೋಕ್ಷ ಪಡೆಯುವುದರೊಳಗನ ಇದೆ ರೀ. ಅದಕ್ಕೆ ಮನುಷ್ಯ ಆದಮೇಲೆ ನೀ ಬೇಕಾದ್ರೆ ಮುನಿಯಾಗು, ದಾನ ಕೊಡೋದು ಅರ್ಥಾತ್ ಅನಾದಿ ಕಾಲದಿಂದ. ಇನ್ನೂ ಎಷ್ಟು ಹೇಳೋದ್ರೆ ಅರೆ ಹೇಳೋದ, ಶಬ್ದದಿಂದ ಕಥನ ಮಾಡೋದ ಬೇಕಾದಷ್ಟು ಮಾಡಬಹುದ್ರಿ. ಆದ್ರೆ ತಿಳ್ಕೊಳ್ಳುವಲ್ಲಿ ಆ ಸೂಕ್ಷ್ಮತೆ ಬೇಕು, ಅದರ ಭಾವವನ್ನು ಗ್ರಹಣ ಮಾಡುವಂಥ ಯೋಗ್ಯತೆ ಬೇಕು. ಅನಂತ ಕಾಲದಿಂದ ನಿನ್ನ ಜ್ಞಾನ ರೂಪದ ಯಾವ ಆಸ್ತಿ ಇತ್ತು, ನಿಧಿ ಇತ್ತು, ಸಂಪದ ಇತ್ತು, ಅದನ್ನು ನೀನು ಬರೇ ನಿರರ್ಥಕ ಮಾಡಿದೆ. ಈಗ ಅದನ್ನು ನಿನ್ನನ್ನು ನೀನು ತಿಳ್ಕೊಳ್ಳುವ ಸಲುವಾಗಿ ದಾನ ಕೊಡು, ಸಮರ್ಪಣೆ ಮಾಡು. ಅದಕ್ಕೆ ಸಮರ್ಪಣೆಯಿಂದ ಏನು ಮಾಡೋದಿದೆ? ಸ್ವಾಧ್ಯಾಯ. ಹೊರಗಿನ ಕಾರ್ಯ ಎಲ್ಲ ಆಗ್ತಾವೆ, ಅವುಗಳನ್ನು ಈಗ ಕೂಡ ನಾವು ಮಾಡ್ತಾನೇ ಇಲ್ಲ. ಯಾವ ಅಜ್ಞಾನಿನೂ ಪರದೊಳಗೆ ಕಾರ್ಯ ಮಾಡೋ ಸಾಧ್ಯ ಇಲ್ಲ, ಅಜ್ಞಾನಿ ಅಂತೂ ಮಾಡೋದನ್ನೇ ಇಲ್ಲ. ವ್ಯತ್ಯಾಸ ಏನಂದ್ರೆ ಜ್ಞಾನಿ ನಾನು ಪರದೊಳಗೆ ಕಾರ್ಯ ಮಾಡೋ ಸಾಧ್ಯ ಇಲ್ಲ ಅನ್ನೋದನ್ನ ವಸ್ತುವಿನ ಸ್ವತಂತ್ರ ಸತ್ತ ಮತ್ತು ಪರಿಣಾಮದ ಮೂಲಕ ಕಂಡುಕೊಂಡಿದ್ದಾನೆ. ಈ ಅಜ್ಞಾನಿ ಅನಾದಿ ಸಂಸ್ಕಾರದಿಂದ ನಾನು ಮಾಡಿದ್ನೋ, ನಾನು ಇನ್ನೂ ಮಾಡಮಿದ್ದೇನೆ. ಏನು ಮಾಡಮಿದೆ? ಆತ್ಮನನ್ನು ತಿಳ್ಕೊಳ್ಳುವಿದ್ದೇನೆ. ಬಹಳ ಸೂಕ್ಷ್ಮ ಇದೆ ರೀ. ಶಬ್ದ ಎಲ್ಲಿ ನಿಲ್ಲುತ್ತಿದೆಯಲ್ಲ ಅಲ್ಲಿಂದ ಕಾರ್ಯ ಆರಂಭ ಆಗ್ತಿದೆ ರೀ. ಅಲ್ಲಿ ಕಾರ್ಯ ಆಗ್ತಿದೆ ಅಲ್ಲ, ಅಲ್ಲಿಂದ ಆರಂಭ ಆಗ್ತಿದೆ. ಎಲ್ಲ ನಮ್ಮದೇ ಇದೆ ರೀ. ಎಲ್ಲರೂ ಅವರೇ ಅದೇವ್ರೆ, ಬೇರೆ ಯಾರು ಇಲ್ಲನರ್ಲ. ಅದಕ್ಕೆ ಟೋಡರ ಮಲ್ಲರ ಯಾವುದರ ಕಥನ ಮಾಡಿದ್ರು ನಿಜವಾಗಿ ನೋಡ್ರಿ. ಮೊನ್ನೆ ಸುರೇಖಾ ತಾಯಿ ಅಂದರು, ಮೋಕ್ಷ ಮಾರ್ಗ ಪ್ರಕಾಶಕ್ಕೆ ಓದ್ಲಿಕ್ಕೆ ಹೇಳಿ ಬಹಳ ಉಪಕಾರ ಮಾಡಿದ್ರು ತಾಯಿ. ಓದಿತ್ತು ಮೊದಲ, ಅದರ ಮೇಲೆ ಆಗಿತ್ತ ಚರ್ಚೆ ಕೂಡ ಅವ್ರದ್ದ. ಅದರ ಓದಕ್ಕೆ ಹೇಳಿ ಮತ್ತೊಮ್ಮೆ ಬಹಳ ಆನಂದ ರೀ. ನಿಜವಾಗಿನ ಮೋಕ್ಷ ಮಾರ್ಗ ಪ್ರಕಾಶಕ ಹೀಗಿದೆ. ಒಂದು ಸುಂದರವಾದಂಥ ರಸಿಕ ಕಥೆ ಇರ್ತಿದೆ ಅಲ್ಲ, ಹಾಗೆ ರೀ. ಸಾಕು ಅನಿಸೋದೇ ಇಲ್ಲ, ಬೇಡ ಅನಿಸೋದೇ ಇಲ್ಲ, ಮುಗಿಸ್ಬೇಕು ಅನಿಸೋದೇ ಇಲ್ಲ. ನೋಡ್ರಿ, ಯಾರಿಗೆ ಹೇಗೆ ಅನಿಸಿದೆ ಅವರವರ ಅನಿಸಿಕೆ ಅವರವರಿಗೆ ಸೀಮಿತ. ಆದರೆ ಎಂಥ ಅದ್ಭುತ ಗ್ರಂಥ ಅಂತಂದ್ರೆ ನನ್ನದೇ ಕಥೆ ನಡೆದದ್ದು ಇದೆ. ಪರರ ಕಥೆ ಎಷ್ಟು ಕೇಳಿದ್ದಾಯ್ತರೆ, ಅದರಿಂದ ಏನಾಯಿತು? ರಾಗದ್ವೇಷ. ಹೌದು ಅಥವಾ ಇಲ್ಲ? ರಾಗದ್ವೇಷಕರ್ತಾರ ಕಥಾ ಕಬಹೂನ ಸುನೀಜಯ ಅಂತ ಹೇಳಿದರು ದೌಲತ್ ರಾಮರ್. ಕಬಹು ಯಾವಾಗೂ ಕೇಳಬೇಡ. ರಾಗದ್ವೇಷಕರ್ತಾರ, ರಾಗದ್ವೇಷವನ್ನು ಉತ್ಪನ್ನ ಮಾಡುವಂಥ ಕಥೆ. ಮತ್ತು ಪರದ ಕಥೆಯೊಳಗೆ ಏನಿದೆ? ರಾಗದ್ವೇಷ. ತನ್ನ ಕಥೆಯನ್ನು ಕೇಳುವುದರೊಳಗೆ ರಾಗಿದೆ, ದ್ವೇಷಿದೆ ರೀ. ಎರಡೂ ಇದ್ದಾವೆ. ಹೇಗಿದ್ದಾವೆ? ಅನಾದಿ ಕಾಲದ ಯಾವ ಪರಸನ್ಮುಖ ವೃತ್ತಿ ಇತ್ತು ಅದರ ಕುರಿತು ಅದನ್ನು ಬಿಟ್ಕೊಡೋದು, ಅದರಿಂದ ಉದಾಸೀನ ಅರ್ಥಾತ್ ದ್ವೇಷ ರೀ. ಯಾವುದು ಅನಾದಿ ಕಾಲದಿಂದ ಕೇಳೇ ಇರಲಿಲ್ಲ, ಅಪರಿಚಿತ ಇತ್ತು, ಅದರಲ್ಲೇ ಉದ್ಯಮ ಮಾಡೋದು ಅರ್ಥಾತ್ ರಾಗದ್ವೇಷ. ಇದ್ರೆ ರಾಗದ್ವೇಷ ಇಂಥವಿರ್ಬೇಕ್ರಿ.
ರಾಗದ್ವೇಷಗಳ ಸಂತತಿಯನ್ನೇ ಕತ್ತರಿಸಿ ಹಾಕುವಂಥ ರಾಗದ್ವೇಷ. ಸಂಜ್ವಲನ ರಾಗ ಇದೆಯೇನಲ್ರಿ ಮುನಿ ಭಗವಂತರಿಗೆ. ಸಂಜ್ವಲನ ರಾಗ ಯಾವುದದ? ಆ ನಿರಾಕುಲ ಶಾಂತಿಯ ಸಾಗರ ಜ್ಞಾಯಕ ಪ್ರಭು ಪರಮಾನಂದ ಸ್ವರೂಪಿಯಾದಂಥ ಆ ಆತ್ಮನಲ್ಲಿ ನಿರಂತರ ಉದ್ಯಮ ಮಾಡ್ತಾ ಇದ್ದಾರಲ್ಲ, ಅದ ಸಂಜ್ವಲನ. ಮತ್ತು ಆ ಸಂಜ್ವಲನ ರಾಗದ ಜೊತೆಗೆ ಸಂಜ್ವಲನದ್ದನ್ನ ಕ್ರೋಧ ಅಥವಾ ದ್ವೇಷ ಇರ್ಕಬೇಕಲ್ಲ, ಅದೇನಿದೆ? ಅದ ಶುಭ ಭಾವ. ಅದೇ ಆತ್ಮನ ಅನುರಾಗ ಏನಿದೆ ಅಲ್ಲ, ಆ ಅನುರಾಗವನ್ನು ಕತ್ತರಿಸಿ ಹಾಕುವ ಸಲುವಾಗಿ ಉದ್ಯಮ ಮಾಡ್ತಾ ಇದ್ದಾರಲ್ಲ, ಅದು ದ್ವೇಷ. ಬಹಳ ಸೂಕ್ಷ್ಮ ಇದೆ, ಬಹಳ ಸೂಕ್ಷ್ಮ. ಜಗತ್ತಿನ ಜನರೆಲ್ಲ ಪಾಪವನ್ನು ಪಾಪ ಅಂತ ಹೇಳಿ ಹೇಳ್ತಾರೆ. ಯೋಗಿಂದು ದೇವ ಹೇಳಿದಾರಲ್ಲ, ಜ್ಞಾನಿ ಜನರ ವಿರಳ ಪುರುಷರ ಪುಣ್ಯವನ್ನು ಕೂಡ ಪಾಪ ಅಂತಾರೆ. ಪುಣ್ಯ ಯಾವುದ? ಪುಣ್ಯ ಯಾವುದರಿ? ದಾನ ಕೊಡೋದು ಪುಣ್ಯ. ಪುಣ್ಯ ಯಾವುದು? ಶಿಖರ್ಜಿ ಯಾತ್ರಾ 101 ಬಾರಿ ಮಾಡೋದು ಪುಣ್ಯ. ಏನು 3 ಬಾರಿ ಮಾಡೋದು ಪುಣ್ಯ? ಪುಣ್ಯ ಯಾವುದು? ವ್ಯವಹಾರ ರತ್ನತ್ರಯದ ಪುಣ್ಯ ಇದೆ. ನಾವು ಎಲ್ಲರೇ ಆತ್ಮನನ್ನು ಬಿಟ್ಟು ಎಲ್ಲೋ ಪರಪದಾರ್ಥದೊಳಗೆ ವಿಹಾರ ಮಾಡ್ತಾ ಪುಣ್ಯದವರು ಕಥನ ಮಾಡಿದ್ರೆ ಅದಿಲ್ಲಿ ಆಚಾರ್ಯ ಭಗವಂತರಿಗೆ ಸಮ್ಮತ ಇಲ್ಲ. ಪುಣ್ಯ ಯಾವುದ? ವ್ಯವಹಾರ ರತ್ನತ್ರಯ. ವಿರಳ ಪುರುಷರ ಆ ಪುಣ್ಯವನ್ನು ಪಾಪ ಅಂತಾರೆ. ಅರೆ, ವ್ಯವಹಾರ ರತ್ನತ್ರಯ ಏನಿದೆ ಅದು ಪುಣ್ಯ ಇದೆ ಗೌರಣ್ಣವರು. ವ್ಯವಹಾರ ರತ್ನತ್ರಯ ಏನಿದೆ ಅದು ಪುಣ್ಯ ಇದೆ. ಮತ್ತು ಅದನ್ನ ಹೆಂಗೆ ಪಾಪ ಅಂತಾರೆ ಅವರು? ಅದರ ಅಪೇಕ್ಷಾದಿಂದಂತೂ ಅದು ಪವಿತ್ರನೇ ಇದೆ. ತಿಳ್ಕೊಳ್ಳೋದ್ರಿ, ಅದರ ಅಪೇಕ್ಷಾದಿಂದಂತೂ, ವ್ಯವಹಾರದ ಅಪೇಕ್ಷಾದಿಂದಂತೂ ಏನು ಹೇಳ್ತು? ವ್ಯವಹಾರದ ಅಪೇಕ್ಷಾದಿಂದಂತೂ ವ್ಯವಹಾರ ರತ್ನತ್ರಯ ಪವಿತ್ರ ಇದೆ. ಅದರ ಸ್ವರೂಪದಿಂದ ಪತನ ಮಾಡ್ತಿದೆ ಅಂಥೇಳಿ ಪಾಪ. ಸ್ವರೂಪದಿಂದ ಪತನ ಮಾಡ್ತಿದೆ ಅಂತ. ಅದಕ್ಕೆ ಜ್ಞಾನಿಗಳ ವಚನ ತಿಳ್ಕೊಳ್ಳುವ ಸಲುವಾಗಿ ನಮ್ಮಲ್ಲಿ ಪೂರ್ಣ ನಿವೃತ್ತಿ ಬೇಕ್ರಿ. ನಾನು ಇದರ ಸಂರಕ್ಷಣೆನೂ ಮಾಡ್ತೇನೋ, ಅದರ ಸಂರಕ್ಷಣೆನೂ ಮಾಡ್ತೇನೋ, ಅದರ ಸಂರಕ್ಷಣೆನೂ ಮಾಡ್ತೇನೋ, ಅದು ಏನೇ ನಿಶ್ಚಯದ ಪ್ರಕಟತೆ ಇಲ್ಲದ ವ್ಯವಹಾರ ಇರೋದನ್ನೇ ಇಲ್ರಿ ಅನ್ನ. ದೃಶ್ಯಮಾನ ಇದೆ. ಆ ದೃಶ್ಯಮಾನದೊಳಗ ಜೀವಂತಿಕೆ ಬೇಕೆನ್ಬೇಡ್ರಿ. ಸುಂದರ ಮನುಷ್ಯ ಇದ್ರೂ ಆತ್ಮ ಹೊರಟು ಹೋಗಿದ್ದ ಅಂತಂದ್ರೆ ಆ ಶರೀರದ ಸುಂದರತೆಗೆ ಏನರ್ಥ? ಶವದ ಸುಂದರತೆಗೆ ಏನರ್ಥ? ರೂಪ ಸುಂದರತೆಗೆ ಒಳಗೆ ಚೈತನ್ಯ ಆತ್ಮ ಬೇಕಲ್ಲ. ಚರ್ಚಾ ಇವತ್ತು ವಿಶೇಷ ರೂಪದಿಂದ ಯಾವುದರದಾಯಿತು? ಮನುಷ್ಯ ಆದ ನಂತರ ಮುನಿ ಆಗು ಇಲ್ಲ ಅಂತಂದ್ರೆ ದಾನ ಕೊಡು ಅನ್ನೋದರ ಚರ್ಚೆ ಆಯಿತು. ಅದರೊಳಗೆ ಸ್ವಾಧ್ಯಾಯದ್ದಾಯಿತು, ಸಾಮಾನ್ಯ ವಿಶೇಷದ ಮಾತಾಯಿತು. ಮುಖ್ಯ ರೂಪದಿಂದ ಬಹಳಷ್ಟು ವಿಷಯ ಬಂತು. ಈಗ ಇಲ್ಲಿ ಇವರೇನು ಹೇಳ್ತಾರೋ ಶಬ್ದಶಃ ನೋಡೋಣ. ನಿಶ್ಚಯದಿಂದ ಈ ದೇಶವ್ರತಿ ಶ್ರಾವಕನಿಗೆ ಭೋಗ ಉಪಭೋಗದ ಹೇತುವಿನಿಂದ ಸ್ಥಾವರ ಎಂದರೆ ಏಕೇಂದ್ರಿಯ ಜೀವಗಳ ಹಿಂಸೆಯೂ ಆಗುತ್ತದೆ. ಇಲ್ಲಿ ದ್ರವ್ಯ ಹಿಂಸೆಯ ಮಾತು ಹೇಳ್ತಾ ಇದ್ದಾರೆ. ನಾನು ಯಾವ ಸ್ಥೂಲ ಪ್ರಾಣಿಯನ್ನು ಸಾಯಿಸಲಿಲ್ಲ, ಅಲ್ಲಿ ಅಹಿಂಸೆ ಆಗಲಿಲ್ಲ. ನನ್ನ ಯೋಗ್ಯ ಅಹಿಂಸೆ ಅಂತೂ ಆಯಿತು. ಆದ್ರೆ ಧರ್ಮ ಅಹಿಂಸಾ ಧರ್ಮ ಯಾವಾಗಾಯಿತು? ದ್ರವ್ಯ ಹಿಂಸೆಯ ಅಪೇಕ್ಷಾದಿಂದ. ಅಹಿಂಸಾ ಧರ್ಮ ಯಾವಾಗಾಯಿತು? ಅಹಿಂಸೆಯ ಪಾಲನೆ ಯಾವಾಗಾಯಿತು? ಸ್ಥಾವರ ಜೀವಗಳ ಹಿಂಸೆ ಯಾವಾಗ ಆಗಲಿಲ್ಲವೋ
ಆವಾಗ ಅಹಿಂಸೆ. ಧರ್ಮ ಅನ್ನಿಸಿಕೊಳ್ಳುವಂಥ ಅಹಿಂಸೆ. ಇದಂತೂ ಮನುಷ್ಯನ ಕರ್ತವ್ಯ ಇದೆ. ಯಾವುದೂ ಜೀವಕ್ಕೆ ಬಾಧೆ, ಇರುವೆಯನ್ನು ಕೂಡ ಸಾಯಿಸದೇ ಇರೋದು, ಸರ್ಪವನ್ನು ಸಾಯಿಸದೇ ಇರೋದು, ಚೇಳನ್ನು ಸಾಯಿಸದೇ ಇರೋದು, ಇದಂತೂ ಮನುಷ್ಯ ಯೋಗ್ಯ, ಮನುಷ್ಯ ಧರ್ಮ ಇರ್ತದೆ. ಅಹಿಂಸಾ ಅದರಲ್ಲಿ ಇಲ್ಲ. ಅಹಿಂಸಾ ಧರ್ಮ ಯಾವಾಗ ಆಗ್ತಿದೆ, ಪಂಚಸ್ಥಾವರಗಳ ಹಿಂಸೆಯ ತ್ಯಾಗ ಯಾವಾಗ ಆಗ್ತಿದೆಯೋ, ಅರ್ಥಾತ್ ಯಾವಾಗ ಹಿಂಸೆ ಆಗುವುದಿಲ್ಲವೋ ಆವಾಗ ಅಹಿಂಸೆ. ಸ್ಥಾವರ ಜೀವಗಳ ಹಿಂಸೆ ಹಿಂದೆ ಅನೇಕ ಬಾರಿ ಚರ್ಚೆಯಲ್ಲಿ ಬಂದದ್ದಿತ್ತು. ಒಬ್ಬ ಮನುಷ್ಯ ತನ್ನ 24 ಗಂಟೆಯ ಜೀವನದ ಸಲುವಾಗಿ ಎಷ್ಟು ನೀರನ್ನು ಬಳಸ್ತಾನೋ ಅದರಲ್ಲಿ ಹಿಂಸೆ ಎಷ್ಟಾಗ್ತಿದೆ ಅಂತಂದ್ರೆ, ಎಷ್ಟಾಗ್ತಿದೆ, ಒಂದು ವರ್ಷದವರೆಗೆ ಮೀನುಗಾರ ಮೀನನ್ನು ಹಿಡಿದು ಎಷ್ಟು ಹಿಂಸೆ ಮಾಡ್ತಾನಲ್ಲ, ಅದಕ್ಕಿಂತಲೂ ಹೆಚ್ಚು ಹಿಂಸೆ ಒಂದು ದಿವಸದೊಳಗೆ. ಶೋಧಿಸದೇ ಇರುವಂಥ ಜಲದಿಂದ ಪ್ರತ್ಯಕ್ಷ ಜೀವರಾಶಿಯ ಮಾತಿದೆ, ದ್ರವ್ಯ ಹಿಂಸೆಯ ಮಾತಿದೆ. ಎಷ್ಟದವು ಜೀವ ಒಂದು ದಿವಸದ ಬಳಕೆಯ ನೀರಿನೊಳಗ ಅಂತಂದ್ರೆ ಹೇಳಿದಾರಲ್ಲ. ಅವು ಒಂದು ವೇಳೆ ಒಂದು ಸಾಸಿವೆ ಕಾಳಿನಷ್ಟು ದೇಹ ಧಾರಣ ಮಾಡಿದ್ವು ಅಂತಂದ್ರೆ ಇಡೀ ಜಂಬೂ ದ್ವೀಪದೊಳಗೆ ಸಮಾವಿಷ್ಟ ಆಗುವುದಿಲ್ಲ. ಪ್ರತಿಯೊಂದು ಜೀವಕ್ಕೆ ಒಂದೊಂದು ಸಾಸಿವೆ ಕಾಳದಷ್ಟು ಶರೀರ ಪ್ರಾಪ್ತ ಆದ್ರೆ ಎಲ್ಲಿದೆ ನಮಗೆ ಭಯ, ಎಲ್ಲಿದೆ ಅಹಿಂಸೆ? ದಿಕ್ತಟಗಳೆಲ್ಲ ಬಿರಿದು ಹೋಗುವ ಹಾಗೆ ಅಹಿಂಸಾ ಪರಮೋ ಧರ್ಮಕಿ ಜೈ ಅಂಥೇಳಿ ಹೇಳೋರು ಇದೇವ್ರಿ ನಾಳೆ. ಹೌದೇನೇನ್ರಿ? ಮಾರ್ಧನಿ ಬರುವ ಹಾಗೆ, ದಿಕ್ಕುಗಳಿಂದ ಮಾರ್ಧನಿ ಬರುವ ಹಾಗೆ ಅದರ ಹಿಂಸೆಯಲ್ಲಿ ಇದೆಲ್ಲ ಪುಕ್ಕಟ್ಟೆ ಹೋಗ್ತಿದೇನು, ಹಾಗೆ ಯಾವುದರೊಳಗಡೆ ಸೋರಿ ಹೋಗ್ತಿದೇನು? ಇಲ್ಲ, ಪ್ರತಿಯೊಂದರದ ಫಲ ಭೋಗಿಸಬೇಕು. ಅದಕ್ಕೆ ಇಲ್ಲಿ ಸ್ಥಾವರದ ಮಾತು ಹೇಳಿದ್ದಾರೆ ನೋಡ್ರಿ. ಯಾವಾಗ ಓದಿದ್ದಿತ್ತು ಮುಂದಿಂದು ಓದೇನು ಇಲ್ಲಿ ಕೂಡುವುದಿಲ್ಲ, ನಿಜವಾಗಿ ಓದಿ ಕೂಡಬೇಕಾಗೋದು. ಅದರ ಓದೇನು ಇಲ್ಲಿ ಕೂತಿರುವುದಿಲ್ಲ. ಅದರ ಷಟ್ಕಾಯಿ ಜೀವದೊಳಗೆ ಹೇಳು ವೇಳೆದೊಳಗ ಪಂಚಸ್ಥಾವರದ ಮುಖ್ಯತೆ ಇದೆ. ಅಗಣಿತ ಜೀವ ಸಾಯ್ತವೆ, ಅಗಣಿತ. ಹೋದವಾರ ಎಲ್ಲ ಚರ್ಚೆ ಆದದ್ದಿತ್ತು. ಮುನಿರಾಜರ ತೃಷಾಬಾಧೆಯನ್ನು ಹೇಗೆ ಸಹನೆ ಮಾಡ್ತಾರೆ, ಜಲಕಾಯಕ ಜೀವದ ಮೇಲೆ ಕರುಣೆ ಮಾಡಿ ಸಹನೆ ಮಾಡ್ತಾರೆ. ಯಾರು ನೋಡಿದರು? ಯಾರು? ನನ್ನ ಪ್ರಭು ಸರ್ವಜ್ಞ ದೇವ. ಯಾರು ಹೇಳಿದರು? ಮೂರ್ಖರಿಗೆ ಹೇಳುವ ಅಧಿಕಾರ ಎಲ್ಲಿಂದರೆ ಸರ್ವಜ್ಞ ಪ್ರಭು ಹೇಳಿದರು. ಈ ಪರ್ಯಾವರಣ ದೋಷದ ಸಲುವಾಗಿ ಪರ್ಯಾವರಣ ಹಾಳಾಗ್ತದೆ ಅಂತ ವಿಶ್ವದಾಗ ಭಯಂಕರ ಚರ್ಚೆ ಐತಿ. ಅದ್ರ ಮ್ಯಾಲ ಮಹಾವಿದ್ವಾಂಸರು ಆಗಿದಾರು ಆಗ್ಬೋದು. ಆದರೆ ಈ ಜಿನವಾಣಿದ ಈ ಪಂಚಸ್ಥಾವರ ಮ್ಯಾಲ ಸುದ್ದ ಅಭಿಷೇಕ ವಿಚಾರ ಇಟ್ಟಿದ್ದಾರೆ. ಮತ್ತಂತ ಪರ್ಯಾವರಣ ಅದೇ ನೋಡ್ರಿ, ಸರ್ವಜ್ಞ ಪ್ರಭು ವಿಹಿತರಾಗಿ ವನವಿಹಾರಿ ಸಂತರ ಹೇಳಿರುವಂಥ ವಚನದ ಅನುಸಾರ ಪ್ರತಿಯೊಬ್ಬ ಮನುಷ್ಯನ ಜೀವನ ನಡೀತು ಅಂತಂದ್ರೆ ಕೃತ್ರಿಮವಾಗಿ ಯಾವುದರದ್ದು ಯಾವ ಕಾರ್ಯದ ನಿಷೇಧ ಮಾಡುವಂಥ ಪ್ರಸಂಗನೂ ಬರೋದಿಲ್ಲ, ಬರೋದನ್ನ ಇಲ್ಲ. ಜಿನೇಂದ್ರ ಪ್ರಭುವಿನ ವಚನದೊಳಗೆ ಯಾವ ಪ್ರಕಾರ ಮನುಷ್ಯನ ಜೀವನ ಹೇಳಿದಾರೋ ಹಾಗೆ ಒಂದು ವೇಳೆ ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನವನ್ನು ಬದಲಾಯಿಸಿಕೊಂಡ ಅಂತಂದ್ರೆ ಯಾವ ಕೃತ್ರಿಮ ರಕ್ಷಣೆಯ ಸಲುವಾಗಿ ಉತ್ಪಾದನೆಯ ಸಲುವಾಗಿ ಏನೂ ಮಾಡಬೇಕಾಗಿಲ್ಲ. ಅವಶ್ಯಕವಿರುವಂಥ ಉತ್ಪಾದನೆ ವಿಪುಲ ಆಗುತ್ತಿದೆ, ಅನಾವಶ್ಯಕವಿರುವಂಥದ್ದ ನಷ್ಟ ತಾನಾಗೇ ಆಗಿ ಹೋಗ್ತಿದೆ, ತಾನಾಗೇ ಆಗಿ.
ಇಂದು ಇಷ್ಟು ವಿಪರೀತತ ಗಾಡಿ ತಗೊಂಡು ಪಾರ್ಕಕ್ಕೆ ಹೋಗೋದ ಮತ್ತು ಪಾರ್ಕ್ ಒಳಗೆ ವಾಕಿಂಗ್ ಮಾಡೋದ. ಎಂಥ ವಿಚಿತ್ರ ಪರಿಸ್ಥಿತಿ ಇದೆ. ಹಿಂಸೆಯ ಸಲುವಾಗಿ, ಜೀವ ಹಿಂಸೆಯ ಸಲುವಾಗಿ ಈ ಜೀವಕ್ಕೆ ಒಂದು ಅಂಶ ಕೂಡ ಪರಿಜ್ಞಾನನ ಇಲ್ಲ. ಏನೇನು ಗಾಡಿ ತೊಗೊಂಡು ಹೋಗೋದು ಅಲ್ಲಿ ಎಲ್ಲಿ ಜಿಮ್ ಏನೇನು ಇರ್ತಿದೆ ಅಲ್ಲ ಅಲ್ಲಿ ವ್ಯಾಯಾಮ ಮಾಡಿ ಶರೀರಕ್ಕೆ ಪರ್ಯಾಪ್ತ ಇರುವಂಥ ಶಾರೀರಿಕ ಕಾರ್ಯದೊಳಗೆ ಶರೀರವನ್ನು ತೊಡಗಿಸಿದ್ರೆ ಅಲ್ಲಿ ಬೇರೆ ಏನು ಮಾಡಬೇಕಾದಂಥ ಪ್ರಸಂಗನೇ ಇಲ್ಲರಿ. ಶರೀರಕ್ಕೆ ಅವಶ್ಯಕವಿರುವಂಥ ಆ ಕಾರ್ಯಗಳಲ್ಲಿ ಪ್ರತ್ಯಕ್ಷ ಶರೀರದ ಮೂಲಕ ಪ್ರವೃತ್ತಿ ಮಾಡೋದರೆ ಏನು ಬೇಕಾಗಿದೆ ಯಾತಕ್ಕೆ? ಮುನಿರಾಜರ ದಿವಸಕ್ಕೆ ಎಷ್ಟು ನಡೀತಾರೆ, ಸ್ವಾಧ್ಯಾಯ ಧ್ಯಾನ ಎಲ್ಲ ಬಿಟ್ಕೊಟ್ಟ ನಡ್ಕೋತ ಕೂಡ್ತಾರೆ. ಆ ನಡೆಯೋದ್ರೊಳಗನೂ ಅವ್ರದ್ದು ಕಾರ್ಯ ಇದೆ. ಮತ್ತು ಆ ನಡೆಯೋದ್ರೊಳಗೆ ಆ ಕಾನನದ ವಾಸದೊಳಗ, ಆ ನೈರ್ಗ್ರಂಥತೆಯೊಳಗ ಎಲ್ಲ ಪ್ರಕಾರದ ರೋಗ ಹಾನಿಕಾರಕ ಏನಿದೆ ಒಳಗ ಅದೆಲ್ಲ ತಾನಾಗೇ ನಷ್ಟ ಆಯ್ತು. ಅದನ್ನು ನಾಶ ಮಾಡುವ ಸಲುವಾಗಿ ಮತ್ತೇನು ಮಾಡಬೇಕಾಗಿದೆ? ಮತ್ತು ಯಾವುದು ಇದೆಯಲ್ಲ ನೀರಸ ಸರಸ ಆಹಾರ, ಅದುವೇ ಔಷಧಿ ಇದೆ ರೀ. ಅದುವೇ ಔಷಧಿ. ಅದಕ್ಕೆ ಎಷ್ಟು ಅವಶ್ಯಕ ಇದೆ ಅಥವಾ ಅಪೇಕ್ಷಿತ ಇದೆ ಅಷ್ಟು ಕೂಡ ದೊರಕಲಿಲ್ಲ ಅಂತಂದ್ರೆ ರೋಗಕ್ಕೆ ಬೇರೆ ಬಾಕಿ ಇಡುವಷ್ಟು ಅದರಲ್ಲಿ ಏನು ಉಳಿಯುವುದ್ರಿ? ತನಗೆ ಸಾಕೆಷ್ಟು ಅಷ್ಟು ಕೂಡ ಅದಕ್ಕೆ ಸಿಕ್ಕಲಿಲ್ಲ ಆಹಾರ ಅಂತಂದ್ರೆ ರೋಗದ ಸಲುವಾಗಿ ಖರ್ಚು ಮಾಡಲಿಕ್ಕೆ ಮೂಲ ರಾ ಮಟೀರಿಯಲ್ ಏನು ಉಳಿಯುದ್ರಿ ಅಲ್ಲಿ? ಅದಕ್ಕೆ ಜಿನೇಂದ್ರ ಪ್ರಭು ಜಿನಮುನಿ ಹೇಳಿರುವ ಪ್ರಕಾರ ಜೀವನವನ್ನು ನಮ್ಮದಾಗಿಸಿಕೊಂಡ್ರೆ ಅದುವೇ ಮಹಾವೀರ ಜಯಂತಿಯ ಆಚರಣೆ. ಮಹಾವೀರರು ಹುಟ್ಟಿ ಬಂದ ಏನು ಹೇಳಿದರು ಅಥವಾ ಯಾವುದರದ ಲಾಭ ನನಗಾಯಿತು ಅನ್ನೋದರದ ಅದರಿಂದನೇ ದಿಗ್ದರ್ಶನ. ಜಿನಪ್ರಭುವಿನ ಮಾರ್ಗದೊಳಗೆ ನಾವು ಮನ ವಚನ ಕಾಯದಿಂದ ಪ್ರವೃತ್ತಿ ಮಾಡೋದು. ಇಲ್ಲೇನಿದೆ ರೀ? ಭೋಗ ಎಷ್ಟು ಅವಶ್ಯಕ ಇದೆ, ಉಪಭೋಗ ಎಷ್ಟು ಅವಶ್ಯಕ ಇದೆ ಇಲ್ಲಿ ಹೇಳ್ತಾ ಇದ್ದಾರಲ್ಲ. ಅದರ ತ್ಯಾಗ ಹೇಗಾಗ್ತಿದೆ, ಆ ಶ್ರಾವಕ ಹೇಗೆ ಮಾಡ್ತಾನೆ, ತ್ಯಾಗ ಮಾಡ್ತಾನೋ ಅಥವಾ ತ್ಯಾಗ ಆಗಿ ಭೋಗದ ಭಾವ ಉದಿಸಿ ಬರಲಿಕ್ಕೆ ಅಲ್ಲಿ ಅವಕಾಶನೇ ಇಲ್ಲರಲ್ಲ. ಸಾಮಾಯಿಕದ ಸಮಯ ಅಥವಾ ಪ್ರೋಷಧದ ಸಮಯ ಹ್ಯಾಕೆ ಕಳೀತಾನೆ ಅಂಥೇಳಿ ಹೇಳಿದಾರಲ್ಲ, ಧರ್ಮ ಧ್ಯಾನ ಅಂಥೇಳಿ ಹೇಳಿದರು. ಹಾಗಾದರೆ ಅಲ್ಲಿ ಭೋಗದ ಭಾವ ಎಲ್ಲಿ ಉದಿಸಿ ಬರುವುದು? ಆ ಭೋಗದ ತ್ಯಾಗ ಮಾಡಿದ, ನಿಯಮ ತಗೊಂಡು ತ್ಯಾಗ ಮಾಡಿದ, ಎಷ್ಟು ಸಮಯ ಸಲುವಾಗಿ ಅಂಥೇಳಿ ತ್ಯಾಗ ಮಾಡಿದ. ಯಾವುದು ಕೃತ್ರಿಮತೆ ಇಲ್ಲ. ಆತ್ಮನ ಸ್ವಭಾವ ಸಹಜ ಇದೆ. ಮನುಷ್ಯನ ಜೀವನ ಸಹಜ ಆಗಬೇಕು, ಮೋಕ್ಷ ಸಹಜ ಆಗುತ್ತಿದೆ. ನಡೆ ನಿಶ್ಚಯದಿಂದ ಈ ದೇಶವ್ರತಿ ಶ್ರಾವಕನಿಗೆ ಭೋಗ ಉಪಭೋಗದ ಹೇತುವಿನಿಂದ ಸ್ಥಾವರ ಎಂದರೆ ಏಕೇಂದ್ರಿಯ ಜೀವಗಳ ಹಿಂಸೆಯೂ ಆಗುತ್ತದೆ. ಆದರೆ ಭೋಗ ಉಪಭೋಗದ ತ್ಯಾಗದಿಂದ ಹಿಂಸೆಯು ಲೇಷ ಮಾತ್ರವೂ ಆಗುವುದಿಲ್ಲ. ಅಲ್ಲಿ ನಿಶ್ಚಯದಿಂದ ಆಗ್ತಿದೆ, ಇಲ್ಲಿ ಲೇಷ ಮಾತ್ರನೂ ಆಗುವುದಿಲ್ಲ. ಭೋಗ ಉಪಭೋಗದಿಂದ ಅಂಥೇಳಿ ಹೇಳಿಲ್ಲ. ಭೋಗ ಉಪಭೋಗದಿಂದ ಅಂಥೇಳಿ ಹೇಳಿಲ್ಲ, ಭೋಗ ಉಪಭೋಗದ ಹೇತುವಿನಿಂದ ಅಂಥೇಳಿ ಹೇಳಿದ್ದಾರೆ. ಏನ? ಏಕೇಂದ್ರಿಯ ಜೀವಗಳದ ಹಿಂಸೆ. ಹೇತು ಉದ್ದೇಶ. ಪ್ರತ್ಯಕ್ಷ ಭೋಗ ಭೋಗಾಯला पाहिजे. ಹೇಗೆ ತಿಳಿಯೋದು ಹೇಳಿ ನಮಗೂ ಜೈನಾಚಾರ್ಯರ ಭೋಗ ಉಪಭೋಗದ ಭಾವ ಉದ್ದೇಶ ಹೇತು, ಅದರಿಂದ ನಿಶ್ಚಯದಿಂದ ಏಕೇಂದ್ರಿಯ ಜೀವಗಳ ಉದ್ಯಮ ಶುರು ಮಾಡಿದರೆ ನಿಶ್ಚಯದಿಂದ. ಮತ್ತು ತ್ಯಾಗದಿಂದ ಏನಾಗ್ತಿದೆ? ಲೇಷ ಮಾತ್ರ ಕೂಡ ಹಿಂಸೆ ಆಗುವುದಿಲ್ಲ.
ಅಂಥೇಳಿ ಮುನಿರಾಜರಿಗೆ ಲೇಷ ಮಾತ್ರ ಕೂಡ ಹಿಂಸೆ ಆಗುವುದಿಲ್ಲ. ಯಾವುದರದ ಷಟ್ಕಾಯ ಜೀವದ 6ನೇ ಗುರಾಣಿದ್ದು 1ನೇ ಶ್ಲೋಕ. ಜೀವ ಷಟ್ಕಾಯಗಳ ಘಾತವ ತಾವು ಮಾಡದ ಭಾವದಿಂದಲೇ ದ್ರವ್ಯ ಹಿಂಸೆಯು ಮುನಿಗಳಿಗೆ ಲೇಷ ಮಾತ್ರ. ಆ ಮುನಿ ಜೀವನ ಎಷ್ಟು ಧನ್ಯ ಇದೆ, ನಮ್ಮದು ಜೀವನ ಇದೆ. ಶರೀರ ಪೋಷಕ, ವಿಪರೀತ ಭಾವದ ಪೋಷಕ, ಕಷಾಯ ಭಾವರೂಪದ ಪರಿಣಮನ, ವಿಷಯೇಚ್ಛೆಯ ದಾಹ ನಿರಂತರ ನಮ್ಮಲ್ಲಿ ಅಭೇದವಾಗಿ ಮೈಗೂಡಿದ್ದೀವಿ. ಭೋಗ ಉಪಭೋಗದ ತ್ಯಾಗದಿಂದ ಹಿಂಸೆಯು ಲೇಷ ಮಾತ್ರವೂ ಆಗುವುದು. ಹಿಂದೆ ಹೇಳುತ್ತಲ್ಲ, ಮುನಿರಾಜರ ಒಂದು ಗುಪ್ತ ಗುಹೆಯೊಳಗೆ ಕೂತಿದ್ದಾರೆ. ಅಲ್ಲಿ ಏನೋ ಒಂದು ಸುಗಂಧಮಯವಾದಂಥ ವಾತಾವರಣವನ್ನು ಗಾಳಿ ತಗೊಂಡು ಬರ್ತಿದೆ. ಆವಾಗ ಅವರಿಗೆ ಅದರಲ್ಲಿ ಸುಖ ಅನಿಸೋದಿಲ್ಲ, ಆಹ್ಲಾದ ಅನಿಸೋದಿಲ್ಲ. ಅನಿಸಿದರ ಅದು ಭೋಗಭಾವ, ಅನಿಸಿದರ ಅದು ಭೋಗಭಾವ. ಮತ್ತು ಅಲ್ಲಿ ಏಕೆಂದರೆ ಈ ಜೀವದ ಹಿಂಸೆ ಆಯಿತು, ಇದರದ ವಿಚಾರ ನಾವು ಮುಂದಿನ